सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः। श्रीकृष्णाय वयं नुमः। यं प्रौरजन्तमनुपेतमपेतकृत्यं द्वैपायनो विरहकातरः जुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। तं सर्वभूतहृदयं मुनिम् आनतोऽस्मि। ओम नमो भगवते वासुदेवाय। ओम नमो भगवते वासुदेवाय। ओम नमो नारायणाय। श्रीकृष्ण परब्रह्मणे नमः। श्रीकृष्ण परब्रह्मणे नमः। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಗಜೇಂದ್ರ ಮೋಕ್ಷದ ಒಂದು ಘಟ್ಟವನ್ನ ನಾವೆಲ್ಲರೂ ಕೂಡ ನಿನ್ನೆಯವರೆಗೂ ಕೂಡ ಕೇಳಿದ್ದೇವೆ. ಇಂದು ಭಾಗವತ ಸಪ್ತಾಹದ 5ನೆಯ ದಿನ. ಈ 3 ದಿನಗಳ ಕಾಲ ಯಾವ ಉಪಾಖ್ಯಾನವನ್ನು ಹೇಳುವುದು ಅಂತ ಅಂದುಕೊಂಡಾಗ ಮೊದಲಿಗೆ ವಾಮನಾವತಾರ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ವಾಮನಾವತಾರ 347 ಶ್ಲೋಕಗಳು, 347 ಶ್ಲೋಕಗಳ ಒಂದು ಘಟ್ಟ. ಅದನ್ನು ನಾವು ದಿನಕ್ಕೆ ಒಂದು 25ರಿಂದ 30 ಶ್ಲೋಕಗಳನ್ನು ಹೇಳ್ತೀವಿ ಅಂತ ಅಂದುಕೊಂಡ್ರೂ ಕೂಡ, ಇಲ್ಲ 50 ಶ್ಲೋಕಗಳ ತನಕನೂ ಹೋಗಬಹುದು ಅಂದ್ರೂ ಕೂಡ 7 ದಿನಗಳ ಕಾಲ ಒಂದು ಕಾಲ ಬೇಕು, ಅವಧಿ ಬೇಕು. ಮುಂದೊಮ್ಮೆ ಇದೇ ವೇದಿಕೆಯಲ್ಲಿ ಈ ರೀತಿ ಅವಕಾಶ ಸಿಕ್ಕಾಗ ಪೂರ್ಣ ವಾಮನಾವತಾರವನ್ನೇ ಈ ಒಂದು ವೇದಿಕೆಯಲ್ಲಿ ಹೇಳ್ತೇನೆ. ಮತ್ತಿನ್ಯಾವ ಭಾಗವನ್ನು ಹೇಳೋಣ ಅಂದಾಗ, ಒಬ್ಬ ಭಕ್ತನಾದಂತಹ ಗಜೇಂದ್ರನನ್ನ ನಾವೆಲ್ಲರೂ ಕೂಡ ನಿನ್ನೆಯವರೆಗೂ ಕೂಡ ನೋಡಿದ್ವಿ. ಅವನು ಅತ್ಯಂತ ಮತ್ತನಾದಂಥವನು. ಅಂದ್ರೆ ಆ ಮತ್ತನಾದ ಜೀವನು ಹೇಗೆ ಭಗವಂತನು ಅವನನ್ನ ಕಾಪಾಡೋದಕ್ಕಾಗಿ ಈ ಭೂಮಿಯಲ್ಲಿ ಅವತರಿಸಿದ, ಹರಿಯ ರೂಪದಿಂದ ಅವತರಿಸಿದ ಒಬ್ಬ ಭಕ್ತನು ಯಾರಾರೂ ಆಗಿರ್ಲಿ, ಒಂದು ಪ್ರಾಣಿ ಆಗಿರ್ಲಿ, ಒಂದು ಪಕ್ಷಿ ಆಗಿರ್ಲಿ, ಒಬ್ಬ ಮನುಷ್ಯನಾಗಿರ್ಲಿ, ಒಬ್ಬ ಋಷಿ ಆಗಿರ್ಲಿ, ಒಬ್ಬ ಭಕ್ತನಾಗಿರ್ಲಿ, ಹುಡುಗನಾಗಿರ್ಲಿ, ಯಾರೇ ಆದ್ರೂ ಕೂಡ ನೀನು ಕರೆದ್ರೆ ನಾನು ಬರ್ತೀನಪ್ಪ ಅನ್ನೋದಿಕ್ಕೆ ಸಿದ್ಧನಾಗಿರ್ತಾನೆ ಅನ್ನುವಂತಹ ಘಟ್ಟವನ್ನು ನಾವು ಗಜೇಂದ್ರನಿಂದ ನಾವು ನೋಡಿದ್ವಿ, ತಿಳಿದುಕೊಂಡ್ವಿ. ಇಂದು ಇನ್ನೊಬ್ಬ ಚಿಕ್ಕ ಹುಡುಗ ಭಕ್ತ, ಅವನ ಹೆಸರು ಧ್ರುವ ಅಂತ. ಅವನ ಹೆಸರು ಧ್ರುವ ಅಂತ. ಈ 3 ದಿನಗಳ ಕಾಲ ಧ್ರುವ ಚರಿತ್ರೆಯನ್ನ ನಾವು ಕೇಳೋಣ, ನಾವು ಶ್ರವಣಿಸೋಣ. ನೋಡಿ ಗುರುಗಳೇ, ಈ ಧ್ರುವ ಚರಿತ್ರೆ ನಮಗೆ ಗೊತ್ತೇ. ಧ್ರುವ ಅವನು ಅಮ್ಮನ ಮಾತಿಂದ ಕೋಪಗೊಳ್ತಾನೆ, ಕಾಡಿಗೆ ಹೋಗ್ತಾನೆ, ಜಪ ಮಾಡ್ತಾನೆ. ಆ ನಂತರ ನಾರಾಯಣ ಬರ್ತಾನೆ, ಆಶೀರ್ವಾದ ಮಾಡ್ತಾನೆ, ಅವನು ಧ್ರುವ ಪದವಿಯನ್ನು ಕೊಡ್ತಾನೆ. ಈ ಕಥೆ ಗೊತ್ತಲ್ಲ, ಇದು ಗೊತ್ತಿದೆ ನಮಗೆ. ಆದರೆ ಈ ಧ್ರುವೋಪಾಖ್ಯಾನದಲ್ಲಿ ಕೆಲವೊಂದು ಭಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನು ಓದಿ ಆ ಆನಂದ ಪಟ್ಟಾಗ ಮಾತ್ರವೇ ನಮಗೆ ತಿಳಿಯುತ್ತೆ. ಅಂತಹ ಅದ್ಭುತವಾದಂತಹ ಭಕ್ತೋತ್ತಮನಾದಂತಹ, ನೋಡಿ, ಭಕ್ತ ಹಾಗೂ ನಾವಿಲ್ಲಿ ಹೇಳ್ತೇವೆ ಅವನು ಪರಮ ಭಾಗವತನು ಅಂತ ಹೇಳ್ತೇವೆ. ಇನ್ನು ಕೆಲವರನ್ನ ಅವರು ಪರಮ ಭಾಗವತೋತ್ತಮರು ಅಂತ ಹೇಳ್ತೇವೆ. ಪರಮ ಭಾಗವತರು ಅಂದ್ರೆ ಯಾರು? ಪರಮ ಭಾಗವತೋತ್ತಮರು ಅಂದ್ರೆ ಯಾರು? ತುಂಬಾ ಚೆನ್ನಾಗಿ ಒಬ್ಬರು ಹಿರಿಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ಫ್ಯಾನ್ ಆಫ್ ಮಾಡಿ, ಇದ್ರದೇ ಶಬ್ದ, ಗರ 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 ಶಬ್ದ ಬರ್ತಿದೆ ಮೈಕಲ್ಲಿ, ಆಫ್ ಮಾಡಿ. ಪರಮ ಭಾಗವತರು ಅಂದ್ರೆ ಯಾರು? ಪರಮ ಭಾಗವತೋತ್ತಮರು ಅಂದ್ರೆ ಯಾರು ಅಂದ್ರೆ ಹೇಳ್ತಾರೆ,
ಸದಾ ಕಾಲವೂ ಕೂಡ ಭಗವಂತನೇ ಬೇಕು ಅಂತ ಆ ಭಗವಂತನಿಗಾಗಿ ಇಡೀ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಕೇವಲ ಭಗವತ್ ಸ್ಮರಣೆಯಲ್ಲಿಯೇ ಇರುತ್ತಾ ತಮ್ಮೆಲ್ಲ ಇಂದ್ರಿಯಗಳನ್ನೂ ಕೂಡ ಹತೋಟಿಯಲ್ಲಿಟ್ಟುಕೊಂಡು ಭಗವಂತ ನನ್ನ ಜೀವನದ ಒಂದು ಗತಿ, ನನ್ನ ಜೀವನದ ಒಂದು ಗುರಿ ನೀನೇ ಅಪ್ಪ ಅಂತ ಅಂದುಕೊಂಡು ಯಾವಾಗಲೂ ಭಗವತ್ ಚಿಂತನೆಯನ್ನ ಮಾಡುತ್ತಾ ಇರುವವನು ಪರಮ ಭಾಗವತನಂತೆ. ಹಾಗಾದ್ರೆ ಗುರುಗಳೇ, ಭಾಗವತೋತ್ತಮರು ಅಂದ್ರೆ ಯಾರು? ಅದಕ್ಕೆ ಹೇಳ್ತಾರೆ, ಭಾಗವತೋತ್ತಮರು ಅಂದ್ರೆ ಯಾರು ಅಂದ್ರೆ, ನಾವು ಭಗವಂತನನ್ನ ಚಿಂತಿಸಿದರೆ ನಾವು ಪರಮ ಭಾಗವತರಂತೆ. ಭಗವಂತನು ನಮ್ಮ ಬಗ್ಗೆ ಚಿಂತಿಸಿದರೆ ಅವನು ಪರಮ ಭಾಗವತೋತ್ತಮನಂತೆ. ಪ್ರಹ್ಲಾದನ ಬಗ್ಗೆ ಭಗವಂತನು ಚಿಂತಿಸಿದ, ಧ್ರುವನ ಬಗ್ಗೆ ಭಗವಂತನು ಚಿಂತಿಸಿದ, ಗಜೇಂದ್ರನ ಬಗ್ಗೆ ಭಗವಂತನು ಚಿಂತಿಸಿದ. ಅವನನ್ನು ನಾನು ಕಾಪಾಡಬೇಕು ಅಂತ. ಭಗವಂತನು ನಮ್ಮ ಬಗ್ಗೆ ಚಿಂತಿಸಿದರೆ, ಭಗವಂತನು ಯಾರ ಬಗ್ಗೆ ಚಿಂತಿಸುತ್ತಾನೋ ಅವನು ಪರಮ ಭಾಗವತೋತ್ತಮನು. ನಾವುಗಳು ಭಗವಂತನನ್ನ ಯಾರು ಚಿಂತಿಸ್ತಾರೋ, ಭಕ್ತಿ ಮಾಡ್ತಾರೋ, ಅವನನ್ನೇ ಜೀವನದ ಗುರಿ ಅಂತ ಅಂದುಕೊಳ್ತಾರೋ, ಈ ಮನುಷ್ಯ ಜನ್ಮದ ಸಾರ್ಥಕ್ಯ ಅವನಿಂದಲೇ ಅಂತ ಅರಿತಾರೋ ಅವರು ಪರಮ ಭಾಗವತರು. ಅವರು ಪರಮ ಭಾಗವತರು. ಅಂತಹ ಭಾಗವತೋತ್ತಮನ ಈ ದಿವ್ಯ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ ಅಂತ ಹೇಳ್ತಾ, ನೋಡಿ, ಅಥಾತಃ ಕೀರ್ತಯೇ ವಂಶಂ ಪುಣ್ಯ ಕೀರ್ತೇ ಕುರುದ್ವಃ ಸ್ವಾಯಂಭುವಸ್ಯಾಪಿ ಮನೋಃ ಹರೇಹೇ ಅಂಶಾಂಶ ಜನ್ಮನಃ. ನೋಡಪ್ಪ ಪರೀಕ್ಷಿತ, ಇಲ್ಲೇನು ಅಂದ್ರೆ ಅಲ್ಲಲ್ಲಿ ನಮಗೆ ಈ ಒಂದು ಇದು ನಾರದ ಮತ್ತು ಮೈತ್ರೇಯರ ಒಂದು ಸಂವಾದದೊಳಗೆ ಇದು ಬರೋದು. ಇದು ಮೂಲ ಪರೀಕ್ಷಿತನಿಗೆ ಶುಕರು ಹೇಳ್ತಾ ಇದ್ರೆ ಅದ್ರ ಮಧ್ಯದಲ್ಲಿ ಧರ್ಮರಾಜನು ಬರ್ತಾನೆ, ಅದ್ರ ಮಧ್ಯದಲ್ಲಿ ನಾರದರು ಬರ್ತಾರೆ, ಸನಕಾದಿಗಳು ಬರ್ತಾರೆ, ಅದ್ರ ಮಧ್ಯದಲ್ಲಿ ಮೈತ್ರೇಯರು ಬರ್ತಾರೆ, ವಿದುರನು ಬರ್ತಾನೆ, ಬೇಕಾದಷ್ಟು ಜನ ಬರ್ತಾರೆ. ಅದ್ರ ಮಧ್ಯೆ ಕತೆ ಒಳಗೆ ಇದು ಮೈತ್ರೇಯರ ಒಂದು ಸಂವಾದ ನಡೀತಾ ಇದೆ ಇಲ್ಲಿ. ಅಂತಹ ಒಂದು ಮೈತ್ರೇಯರು ಹೇಳ್ತಾರೆ, ಮೈತ್ರೇಯ ಉವಾಚ ಹೇಳ್ಬೇಕಾದ್ರೆ ಹೇಳ್ತಾರೆ ಏನು ಅಂದ್ರೆ, ವಿದುರನಿಗೆ ಮೈತ್ರೇಯರು ಹೇಳ್ತಾ ಇರುವಂಥದ್ದು. ಈ ಭಾಗವನ್ನ ವಿದುರನಿಗೆ ಮೈತ್ರೇಯರು ಹೇಳ್ತಾ ಇರು. ವಿದುರ ಮತ್ತು ಮೈತ್ರೇಯರ ಸಂವಾದದಲ್ಲಿ ಧ್ರುವೋಪಾಖ್ಯಾನ ಬರುತ್ತೆ. ನಿನಗೆ ಕುರುನಂದನ ವಿದುರ, ಇನ್ನು ನಾನು ನಿನಗೆ ಶ್ರೀಹರಿಯ ಅಂಶವಾದಂತಹ ಬ್ರಹ್ಮದೇವರ ಅಂಶದಿಂದ, ನೋಡಿ ಶ್ರೀಹರಿಯ ಅಂಶ ಬ್ರಹ್ಮನು, ಆ ಬ್ರಹ್ಮನ ಅಂಶದಿಂದ ಜನಿಸಿದಂತಹ ಅತ್ಯಂತ ಪವಿತ್ರ ಕೀರ್ತಿ ಉಳ್ಳಂತಹ ಮಹಾರಾಜನಾದಂತಹ ಸ್ವಯಂಭುವ ಮನುವಿನ ಪುತ್ರರನ್ನ, ಅವನ ವಂಶವನ್ನ ನಿನಗೆ ವರ್ಣಿಸ್ತೇನೆ. ಸ್ವಯಂಭುವ ಮನುವಿನ ವಂಶವನ್ನ ವರ್ಣಿಸ್ತೇನೆ. ಯಾರ್ಯಾರು ಸ್ವಯಂಭುವ ಮನುವಿನ ಮಕ್ಕಳು ಅಂದ್ರೆ ಹೇಳ್ತಾರೆ, ಪ್ರಿಯವ್ರತೋತ್ತಾನಪಾದೌ ಶತರೂಪಾಪತೆ ಸುತೌ ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಸ್ಥಿತೌ. ಇಷ್ಟು ಚೆನ್ನಾಗಿದೆ ನೋಡಿ. ಸ್ವಯಂಭುವ ಮನು ಚಕ್ರವರ್ತಿಯ ಧರ್ಮಪತ್ನಿಯ ಹೆಸರು ಶತರೂಪ ಅಂತ. ಶತರೂಪ ಮತ್ತು ಸ್ವಯಂಭುವ ಮನುವಿಗೆ ಪ್ರಿಯವ್ರತ ಹಾಗೂ ಉತ್ತಾನಪಾದ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಅವರಿಬ್ಬರೂ ಕೂಡ ವಾಸುದೇವನ ಅಂಶದಿಂದ ಜನಿಸಿದಂಥವರಾಗಿದ್ದರು ಮತ್ತು ಇಡೀ ಜಗತ್ತನ್ನ ಕಾಪಾಡುತ್ತೇನೆ ಎಂಬ ಸಂಕಲ್ಪವನ್ನ ಇಟ್ಟುಕೊಂಡವರಾಗಿದ್ದರು. ಇಡೀ ಜಗತ್ತನ್ನ ನಾನು ಕಾಪಾಡ್ತೇನಪ್ಪ ಅನ್ನುವಂತಹ ಒಂದು ಸಂಕಲ್ಪವನ್ನ ಇಟ್ಟುಕೊಂಡಿದ್ರು. ಮತ್ತಿನ್ನೇನು, ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸಿ ಪತ್ಯು ನೇತರಾಯತ್ಸುತೋ ಧ್ರುವ. ಎಷ್ಟು ಚೆನ್ನಾಗಿದೆ ನೋಡಿ.
ಇಲ್ಲಿ ಪ್ರಿಯವ್ರತ ಮತ್ತು ಉತ್ತಾನಪಾದನ ಚರಿತ್ರೆಯನ್ನ, ಮನುವಿನ ಸ್ವಯಂಭುವ ಮನುವಿಗೆ ಇಬ್ರು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ. ಮೊದಲಿಗೆ ಯಾರ ಕಥೆಯನ್ನು ಹೇಳ್ತೀನಿ ಅಂದ್ರೆ ಉತ್ತಾನಪಾದನ ಕಥೆಯನ್ನ ಹೇಳ್ತೇನೆ. ಪ್ರಿಯವ್ರತನ ಕಥೆ ಮುಂದೆ ಬರುತ್ತೆ, ಪ್ರಿಯವ್ರತನ ಚರಿತ್ರೆ ಮುಂದೆ ಬರುತ್ತೆ. ಉತ್ತಾನಪಾದನ ಕಥೆಯನ್ನ ಹೇಳ್ತೀನಿ ಹೇಳು ಅಂತ ಅಂದುಕೊಂಡು, ಏನು, ಆ ಉತ್ತಾನಪಾದ ಮಹಾರಾಜನಿಗೆ ಇಬ್ಬರು ಹೆಂಡತಿಯರು. ಮೊದಲನೆಯವಳ ಹೆಸರು ಸುನೀತಿ ಅಂತ, ಎರಡನೆಯವಳ ಹೆಸರು ಸುರುಚಿ. ಅವರಿಬ್ಬರೊಳಗೆ ಮಹಾರಾಜನಿಗೆ ಸುರುಚಿಯನ್ನ ಕಂಡರೆ ಅತ್ಯಂತ ಒಲವಿತ್ತು. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಸುನೀತಿ ಸುರುಚಿ. ಸ್ವಭಾವದಿಂದ ನೀತಿವಂತಳು, ಯಾವಾಗಲೂ ಮಹಾರಾಜನಿಗೆ ಪ್ರಿಯ ದರ್ಶನವನ್ನ ಕೊಡುವವಳು, ಚಂದ ಇರುವವಳು, ಸುರುಚಿ. ಆದರೆ ಮಹಾರಾಜನಿಗೇನು, ಸುರುಚಿಯನ್ನ ಕಂಡರೆ ಒಲವು ಮಹಾರಾಜನಿಗೆ. ಮತ್ತೆ ಆ ಧ್ರುವನ ತಾಯಿಯಾದಂತಹ ಸುನೀತಿಯ ಮೇಲೆ ಅಷ್ಟೇನು ಒಲವಿರಲಿಲ್ಲ. ಯಾರಿಗೆ? ಉತ್ತಾನಪಾದ ಮಹಾರಾಜ. ಧ್ರುವನ ತಾಯಿಯಾದಂತಹ ಸುನೀತಿಯ ಮೇಲೆ ಅಂಥ ಏನು ಒಲವಿರಲಿಲ್ಲ. ಮುಂದೇನಾಯ್ತು? ಏಕದಾ ಸುರುಚೇ ಪುತ್ರಂ ಅಂಕಮಾರೋಪ್ಯ ಲಾಲಯನ್ನ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ಒಂದು ದಿನ ಉತ್ತಾನಪಾದ ಮಹಾರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡು ತನ್ನ ತೊಡೆಯ ಮೇಲೆ ಸುರುಚಿಯ ಮಗನಾದಂತಹ ಉತ್ತಮನನ್ನ ಕೂಡಿಸಿಕೊಂಡಿದ್ದಾನೆ. ಸುರುಚಿಯ ಮಗನ ಹೆಸರು ಉತ್ತಮ ಅಂತ. ಉತ್ತಮನನ್ನ ಅವನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಿಸ್ತಾ ಇದ್ದಾನೆ. ಈ ಧ್ರುವನು 5 ವರ್ಷದ ಹುಡುಗ, ಪಂಚವರ್ಷೀಯ, ಏನ್ ತುಂಬಾ ದೊಡ್ಡವ ಏನಲ್ಲ ಅವನು. ಧ್ರುವ ಎಷ್ಟವನವನು? 5 ವರ್ಷದ ಹುಡುಗ ಅವನು. ಆ 5 ವರ್ಷದ ಹುಡುಗನಾದಂತಹ ಆ ಧ್ರುವ ಕುಮಾರ ಏನ್ ಮಾಡ್ತಾನೆ, ಯಾವಾಗ ತನ್ನ ತಮ್ಮನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಅಪ್ಪ ಮುದ್ದಿಸ್ತಿರೋದನ್ನ ನೋಡಿ ಆ ಧ್ರುವನ ಹೃದಯಕ್ಕೂ ಅನ್ನಿಸಿಬಿಡುತ್ತೆ. ಏನಂತ ಅಂದ್ರೆ, ನಾನು ಅಪ್ಪನಿಂದ ಮುದ್ದಿಸಿಕೊಳ್ಳಬೇಕು ಅಂತ. ಸಹಜ ಗುಣ, ಸಹಜವಾದಂಥದ್ದು. ನಾನು ನನ್ನ ದೊಡ್ಡ ಮಗಳನ್ನ ತೊಡೆ ಮೇಲೆ ಕೂಡಿಸ್ಕೊಂಡ್ರೆ ಹಿಂದಿಂದನೇ ಓಡಿ ಬರ್ತಾಳೆ ಚಿಕ್ಕಕ್ಕೆ, ನಾನು ಕುತ್ಕೊಳ್ತೀನಿ. ನನ್ನ ದೊಡ್ಡ ಮಗಳಿಗೆ ಏನಾದ್ರು ತಂದ್ಕೊಂಡ್ರೆ ಅಪ್ಪ ನನಗೆ ಅಂತ ಅವಳು ಕೇಳ್ತಾಳೆ. ಇದು ಸಹಜ ಗುಣ, ಇದು ಪ್ರಕೃತಿ ನಿಯಮ. ಇದು ಒಬ್ಬರಿಗೆ, ಮಕ್ಕಳಲ್ಲಿ ಒಬ್ಬರಿಗೊಂದು. ಯಾವಾಗ ಏನಾಯ್ತು ಅಂದ್ರೆ, ತೊಡೆಯ ಮೇಲೆ ಕುಳಿತುಕೊಳ್ಳಕ್ಕೆ ಓಡ್ ಹೋಗ್ತಾನೆ, ಅಪ್ಪನ ತೊಡೆಯ ಮೇಲೆ ಕುಳಿತುಕೊಳ್ಬೇಕು ಅಂತ ಆದಾಗ ಏನಾಗುತ್ತೆ ಅಂದ್ರೆ, ಅಪ್ಪ ಅವನನ್ನ ಸ್ವಾಗತವೂ ಮಾಡಲಿಲ್ಲ, ಕೂಡಿಸಿಯೂ ಕೊಳ್ಳಿಲ್ಲ. ಯಾಕೆ? ಅವನನ್ನ ಬಾರ ಧ್ರುವ, ಬಾ 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 ಅಂತ ಕರೀಲಿಲ್ಲ, ಮತ್ತು ಆ ಒಲವನ್ನು ತೋರಿಸ್ಲಿಲ್ಲ. ನೋಡಿ, ಅದನ್ನ ನೋಡಿದ ತಕ್ಷಣ ಏನಾಯ್ತು? ತಥಾ ಚಿಕೀರ್ಷಮಾಣಂ ತಂ ಸಪತ್ನ್ಯಾಸ್ತನಯಂ ಧ್ರುವಂ ಸುರುಚಿ ಶೃಣ್ವತೋ ರಾಜ್ಞಃ ಶೇರ್ಷ್ಯ ಮಾಹಾತಿ ಗರ್ವಿತ. ಆಗ ಅತ್ಯಂತ ಗರ್ವಿತಳಾಗಿದ್ದಂತಹ ಆ ಸುರುಚಿಯು ಮಹಾರಾಜನ ತೊಡೆಯನ್ನ ಹತ್ತೋದಿಕ್ಕೆ ಹೋದಂತಹ ಧ್ರುವಕುಮಾರನನ್ನ ನೋಡಿ ಅತ್ಯಂತ ಹೃದಯಕ್ಕೆ ಚುಚ್ಚುವಂತಹ ಮಾತನ್ನಾಡೋದಿಕ್ಕೆ ಶುರು ಮಾಡ್ತಾರೆ. ಇದೊಂದೊಂದು ಶಬ್ದವನ್ನು ಕೇಳಿ ನಾವು ಕಥಾ ಎಲ್ಲರಿಗೂ ಗೊತ್ತಿದೆ. ರಾಮಾಯಣದ ಕಥೆ ಯಾರಿಗೂ ಗೊತ್ತಿಲ್ಲ, ಮಹಾಭಾರತದ ಕಥೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಒಬ್ಬ ಮಗನಿಗೆ ಅಮ್ಮ ಹೇಳಿದ ಮಾತನ್ನ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಆ ಮರ್ಮ, ಅತ್ಯಂತ ಒಂದು ಮನಸ್ಸಿಗೆ ಚುಚ್ಚುವಂತಹ ಮಾತನ್ನ ಧ್ರುವಕುಮಾರನಿಗೆ ತನ್ನ ಮಲತಾಯಿ ಯಾರು ಸುರುಚಿ ಈ ಮುಂದಿನ ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ಲು? ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನಾರೋಡು ಮರ್ಹತಿ ನ ಗೃಹೀತೋ ಮಯಾಯತ್ವಂ ಕುಕ್ಷಾವಪಿ ನೃಪಾತ್ಮಜಃ. ಮಗು, ನೀನು ರಾಜಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಅಧಿಕಾರಿಯಲ್ಲಪ್ಪ.
ರಾಜ ಈಗ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಎಲ್ಲಿ ಕುಳಿತುಕೊಂಡಿದ್ದಾನೆ? ಸಿಂಹಾಸನದ ಮೇಲೆ ಅವನು ಕುಳಿತುಕೊಂಡಿದ್ದಾನೆ. ಹೀಗಿದ್ದಾಗ ಏನಂದ್ರೆ, ನೀನು ಮಹಾರಾಜನ ಸಿಂಹಾಸನವನ್ನ ಹತ್ತೋದಿಕ್ಕೆ ನಿನಗೆ ಅಧಿಕಾರ ಇಲ್ಲಪ್ಪ. ನಿನಗೆ ಅಧಿಕಾರ ಇಲ್ಲ. ಯಾಕೆ? ಯಾಕಿಲ್ಲ? ನೀ ಪ್ರಶ್ನೆ ಕೇಳ್ಬೋದು. ನೀನು ಮಹಾರಾಜನ ಮಗನೇ. ನೀನು ಮಹಾರಾಜನ ಮಗನೇ ಆಗಿದೀಯ. ಆದರೆ ನಿನ್ನನ್ನ ನನ್ನ ಗರ್ಭದಲ್ಲಿ ಧರಿಸಿಲ್ಲ. ಅದಕ್ಕೆ ನೀನ್ ಯಾಕೆ ಅಧಿಕಾರ ಇಲ್ಲ ಹೇಳಿ ನೋಡೋಣ. ನಿನಗೆ ನಿನ್ನನ್ನ ನಾನು ಏನು ಮಾಡಿಲ್ಲ? ನನ್ನ ಗರ್ಭದಲ್ಲಿ ನಿನ್ನನ್ನ ಧರಿಸಿಲ್ಲ. ನೀನು ಸುನೀತಿಯ ಗರ್ಭದಿಂದ ಬಂದವನು, ಅದಕ್ಕೆ ನಿನಗೆ ಅಧಿಕಾರ ಇಲ್ಲ. ಸುನೀತಿಯ ಗರ್ಭದಿಂದ ಬಂದವನು ನೀನು, ಅದಕ್ಕೆ ಅಧಿಕಾರ ಇಲ್ಲ. ಆದ್ರಿಂದ ನೀ ಇನ್ನೂ ಚಿಕ್ಕ ಹುಡುಗಪ್ಪ. ಬಾಲೋಸಿ ಬತನಾತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂಭೃತಂ ನೂನಂ ವೇದ ಭವಾನ್ಯಸ್ಯ ದುರ್ಲಭೇರ್ಥೆ ಮನೋರಥ. ನೀನು ಚಿಕ್ಕ ಹುಡುಗ ಕಣಯ್ಯ, ನಿಂಗೆ ಇವೆಲ್ಲ ಗೊತ್ತಾಗೋದಿಲ್ಲ. ನೀನು ತುಂಬಾ ಚಿಕ್ಕ ಹುಡುಗಪ್ಪ, ನಿನಗಿನ್ನೂ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ನೀನು ಯಾವುದನ್ನ ಈಗಿನಿಂದಲೇ ಆಸೆ ಪಡ್ತಾ ಇದೆಯೋ, ಅಪ್ಪನ ಸಿಂಹಾಸನವನ್ನ ನಾನು ಏರಬೇಕು ಅಂತ ಆಸೆ ಪಡ್ತಾ ಇದೆಯೋ, ಅದು ನಿನ್ನಿಂದ ಸಾಧ್ಯ ಇಲ್ಲಪ್ಪ. ಅದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಅಂದ್ರೆ ನೀನು ಅನ್ಯ ಸ್ತ್ರೀ ಗರ್ಭ ಸಂಭವಂ, ಬೇರೆಯವರ ಹೊಟ್ಟೆಯಿಂದ ನೀನು ಬಂದವನು. ನೀನು ಉತ್ತಾನಪಾದ ಮಹಾರಾಜನ ಮಗನೇ ಆಗಿದೀಯ, ಆದರೆ ನೀನು ನನ್ನಲ್ಲಿ ಹುಟ್ಟಿಲ್ಲ. ಅದಕ್ಕೋಸ್ಕರ ನೀನು ರಾಜನ ಸಿಂಹಾಸನವನ್ನ ಪಡೆಯೋದಿಕ್ಕೆ ಅರ್ಹತೆ ನಿನಗಿಲ್ಲಪ್ಪ. ಹಾಗಾದ್ರೆ ನಿನಗೇನಾದರೂ ಅಂತಹ ಇಚ್ಛೆ ಬಲವಾಗಿದ್ದರೆ, ಯಾವ ಇಚ್ಛೆ? ನಾನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲೇಬೇಕು, ನಾನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲೇಬೇಕು ಅಂತ ಆಸೆ ನಿನ್ನಲ್ಲಿ ಬಲವಾಗಿದ್ರೆ ನೀನು ಏನು ಮಾಡು ಗೊತ್ತಾ? ಹೇಳ್ತೀನಿ ನೋಡಿ. ತಪಸಾ ಆರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣ ಮೇ ಗರ್ಭೇ ತ್ವಂ ಸಾಧಯಾತ್ಮಾನಂ ಯದಿ ಇಚ್ಛಸಿ ನೃಪಾಸನಂ. ನೋಡಪ್ಪ, ಆ ರೀತಿಯಾದಂತಹ ಇಚ್ಛೆ ಏನಾದರೂ ನಿನಗಿದ್ರೆ ಒಂದು ಕೆಲಸ ಮಾಡು. ಈಗಲೇ ಹೋಗಿ ದೊಡ್ಡ ತಪಸ್ಸನ್ನ ಮಾಡು. ಆ ತಪಸ್ಸಿನಿಂದ ಸಾಕ್ಷಾತ್ತಾದಂತಹ ಪರಮಾತ್ಮನನ್ನ ನೀನು ಆರಾಧಿಸು. ನೀನ್ ಮಾಡ್ಬೇಕು? ತಪಸ್ಸನ್ನ ಮಾಡಿ ಆ ಪರಮಾತ್ಮನನ್ನ ನೀನು ಆರಾಧಿಸುವವನಾಗಬೇಕು. ನಿನ್ನ ತಪಸ್ಸಿಗೆ ಮೆಚ್ಚಿ ಪರಮಾತ್ಮನು ಪ್ರತ್ಯಕ್ಷಗೊಳ್ತಾನೆ. ನಿನ್ನ ತಪಸ್ಸಿಗೆ ಮೆಚ್ಚಿ ಏನಾಗ್ತಾನೆ? ಪರಮಾತ್ಮನು ಪ್ರತ್ಯಕ್ಷಗೊಳ್ತಾನೆ. ಆ ಪ್ರತ್ಯಕ್ಷಗೊಂಡಾಗ ನೀನು ಏನು ವರವನ್ನ ಕೇಳ್ಕೋ ಗೊತ್ತಾ? ನೀ ಯಾವ ವರವನ್ನ ಕೇಳು ಗೊತ್ತಾ? ಭಗವಂತ, ಹೇಗಾದ್ರೂ ಮಾಡಿ ಮತ್ತೆ ನನ್ನನ್ನ ಸುರುಚಿಯ ಗರ್ಭದಲ್ಲಿ ಹುಟ್ಟಿಸಪ್ಪ. ಏನಂತ ಪ್ರಶ್ನೆ ಕೇಳ್ಬೇಕು? ಏನಂತ ವರ ಕೇಳ್ಬೇಕು ಭಗವಂತನ ಹತ್ರ? ತಪಸಾ ಆರಾಧ್ಯ ಪುರುಷಂ. ಹೇಗಿದೆ ನೋಡಿ, ನೀನ್ ಏನ್ ಮಾಡ್ಬೇಕು? ಭಗವಂತನನ್ನ ನೀನು ಆರಾಧಿಸಬೇಕು. ಆರಾಧಿಸಿ ಅವನು ನಿನಗೆ ತಪಸ್ಸನ್ನ ನಿನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದಾಗ ನೀನು ಏನು ಮಾಡಬೇಕು ಅಂದ್ರೆ, ನಿನ್ನ ಕೃಪೆಯಿಂದ ಭಗವಂತ ನೀನು ನನಗೆ ಏನು ವರವನ್ನು ಕೊಡು, ನನ್ನನ್ನು ಹೇಗಾದ್ರೂ ಮಾಡಿ ಮತ್ತೆ ಸುರುಚಿಯ ಗರ್ಭದಲ್ಲಿ ಬರುವಂತೆ ಮಾಡಿಬಿಡು ಅಂತ ಪ್ರಾರ್ಥನೆ ಮಾಡಿಕೊ. ಆಗ ಅವನ ಕೃಪೆಯಿಂದ ನೀನು ನನ್ನ ಗರ್ಭದಲ್ಲಿ ಹುಟ್ಟುತ್ತೀಯ. ಆಗಬೇಕಾದ್ರೆ ನೀನು ಸಿಂಹಾಸನದ ಮೇಲೆ ಕುಳಿತುಕೋಪ್ಪ. ನೀನು ಬೇಕಾದ್ರೆ ಏನ್ ಮಾಡೋ? ಸಿಂಹಾಸನದ ಮೇಲೆ ಕುಳಿತುಕೋ ಅಂತ ಸುರುಚಿ ಧ್ರುವಕುಮಾರನಿಗೆ ಹೇಳ್ಬಿಟ್ರು. ನೋಡಿ ಮುಂದಿನ ಮಾತು. ಈ ರೀತಿ ಆದಾಗ ಏನಾಯ್ತು ಅಂದ್ರೆ, ಅಪ್ಪ ಅಮ್ಮ ತನ್ನ ಮಲತಾಯಿ ಇಷ್ಟು ಹೃದಯಕ್ಕೆ ಚುಚ್ಚುವಂತಹ ಮಾತನ್ನ ಆಡಿದ ಕೂಡಲೇ ಧ್ರುವಕುಮಾರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ತಕ್ಷಣ ಆ ರಾಜ ಮಂಟಪದಿಂದ ಓಡ್ದ. ಎಲ್ಲಿಗೆ ಓಡ್ದ ಅಂದ್ರೆ, ತನ್ನ ತಾಯಿ ಎಲ್ಲಿದ್ದಾಳೋ ಅಲ್ಲಿಗೆ ಓಡ್ದ. ತನ್ನ ತಾಯಿ ಸುನೀತಿ ಎಲ್ಲಿದ್ದಾಳೋ ಅಲ್ಲಿಗೆ ಓಡ್ತಾನೆ. ಹೆಂಗ ಓಡ್ತಾನೆ ನೋಡಿ. ಮೈತ್ರೇಯರು ಹೇಳ್ತಾರೆ, ಮಾತು ಸಪತ್ನ್ಯಾ ಸದುರುಕ್ತಿ ವಿದ್ಧ ಶ್ವಸನ್ ದೃಶಾ ದಂಡಹತೋ ಯಥಾಹಿ
ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ ಜಗಾಮ ಮಾತುಃ ಪ್ರರುದನ್ ಸಕಾಶಂ ಮಾತುಃ ಸಪತ್ನಾ ಸದುರುಕ್ತ ವಿದ್ಧಃ. ತನ್ನ ಮಲತಾಯಿ ಹೇಳಿದಂತಹ ಮಾತನ್ನ ಧ್ರುವಕುಮಾರನು ಕೇಳಿದ ಕೂಡಲೇ ಅವನ ಹೃದಯ ಹೇಗಾಯ್ತಪ್ಪ ಅಂದ್ರೆ, ಒಂದು ದೊಡ್ಡದಾದಂತಹ ಒಂದು ಘಟಸರ್ಪಕ್ಕೆ ಒಂದು ಬಲವಾದ ದೊಣ್ಣೆಯನ್ನ ತಗೊಂಡು ಫಡ್ ಅಂತ ಹೊಡೆದ್ರೆ ಅದು ಎಲ್ಲಿ ಹೊಡೆದು ಬಿಟ್ಟಿದ್ದಾನೆ? ಬಾಲದ ಕಡೆಗೆ ಹೊಡೆದು ಬಿಟ್ಟಿದ್ದಾನೆ. ಬಾಲದ ಕಡೆಗೆ ಹೊಡೆದಾಗ ಬುಸ್ ಅಂತ ಹೆಂಗೆ ನಮ್ಮ ಮೇಲೆ ಹಾರಿ ಬೀಳುತ್ತೋ ಆ ಘಟಸರ್ಪ, ಆ ರೀತಿ ಆಯ್ತಂತೆ ಧ್ರುವಕುಮಾರನ ಮನಸ್ಸು. ವ್ಯಾಖ್ಯಾನ ನೋಡಿ ಹೇಗಿದೆ, ನಮ್ಮ ಕಣ್ಣು ಮುಂದೆ ಅದು ಓಡಿ ಬಿಡಬೇಕು. ಲೈವ್ ಟೆಲಿಕಾಸ್ಟ್ ಅಂತ ಹೇಳ್ತಾರಲ್ಲ, ನಮ್ಗೆ ಇನ್ನು ಕಣ್ಣು ಮುಂದೆ ನಡೀತಿರೋದನ್ನ ತೋರಿಸ್ತಿದೀವಿ ಅಂತ. ಯಾವತ್ತೋ ನಡೆದಿರೋದು ಅದನ್ನ ಇವತ್ತು ಹೇಳ್ತಾ ಇರುವಂಥದ್ದು. ಅತ್ಯಂತ ಕ್ರೋಧದಿಂದ ನಿಟ್ಟಿಸಿರು ಬಿಟ್ಟಂತೆ. ಏನಕ್ಕೆ ಗೊತ್ತಾ ಅವನಿಗೆ ಅಷ್ಟೊಂದು ಸಿಟ್ಟು ಬಂತು ಅಂದ್ರೆ, ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ. ಇವೆಲ್ಲಾ ಮಾತುಗಳನ್ನ ತನ್ನ ಅಪ್ಪನ ಮುಂದೆಯೇ ಅಮ್ಮ ಮಾತಾಡ್ಬೇಕಾದಾಗೂ ಕೂಡ ಉತ್ತಾನಪಾದ ಮಹಾರಾಜ, ನಿಂಗೇನ್ ಬುದ್ಧಿ ಇದೆಯೇನೆ, ಇನ್ನು ಚಿಕ್ಕ ಹುಡುಗ ಎಂತೆಂತ ಮಾತಾಡ್ತೀಯ ಅಂತ ಒಮ್ಮೆಯೂ ಹೇಳಲಿ. ಅಪ್ಪನು ಧ್ರುವನ ಪಕ್ಷವನ್ನ ವಹಿಸಿಕೊಳ್ಳಲೇ ಇಲ್ಲ. ಅಪ್ಪನು ಧ್ರುವಕುಮಾರನ ಪಕ್ಷವನ್ನ ವಹಿಸಿಕೊಳ್ಳಲೇ ಇಲ್ಲ. ಮತ್ತಿನ್ನೇನು, ಸುಮ್ಮನೆ ನೋಡ್ತಾ ನಿಂತು ಬಿಟ್ಟ. ಯಾರೋ ಒಬ್ರಿಗೆ, ನನ್ನ ಮಗಳಿಗೆ ಯಾರು ಬೈತಿದ್ದಾರೆ ಅಕ್ಕಪಕ್ಕದವರು ಅಂದ್ರೆ, ನಾನು ಅಪ್ಪನಾಗಿ ನಾನು ಹಂಗೆ ನಿಂತ್ಕೊಳ್ತೀನ? ರೀ ಏನ್ರಿ ಮಾಡೋದು ನನ್ನ ಮಗಳು, ಯಾಕ್ರಿ ಏನ್ರಿ ಅಂತ ಇದ್ದೀರಾ ಅಂತ ನಾವು ವಹಿಸ್ಕೊಳ್ತೀವೋ ಇಲ್ವೋ ನನ್ನ ಮಗಳ ಪಕ್ಷವನ್ನ? ತಪ್ಪು ಮಾಡಿದ ಹೇಳ್ತಾನೆ, ಆಯ್ತು ಬಿಡಿ ಇಮ್ಮನ್ ಮಾಡಲ್ಲ ಅಂತ ಏನ್ ಮಾಡ್ತೀವಿ? ವಹಿಸ್ಕೊಳ್ತೀವಿ. ಇಷ್ಟು ಗಟ್ಟಿಯಾಗಿ ಮಾತನಾಡ್ತಿದ್ರು ಕೂಡ ಧ್ರುವಕುಮಾರನಿಗೆ ಒಮ್ಮೆಯೂ ಉತ್ತಾನಪಾದ ಮಹಾರಾಜ, ಸುಮ್ನಿರೆ ನೀನು, ಎಂತೆಂತ ಮಾತಾಡ್ತಿದೀಯ ನೀನು, ಈ ಚಿಕ್ಕ ಹುಡುಗನ ಎದುರಿಗೆ ಮಾತಾಡುವಂತ ಮಾತೇನೆ ನೀನು, ನಿಂಗ್ ಬುದ್ಧಿ ಇಲ್ವಾ ನಿನಗೆ ಅಂತ ಒಂದೇ ಒಂದ್ ಮಾತನ್ನು ಆಡ್ಲಿಲ್ಲ. ಆಗ ಏನಾಯ್ತು, ಆಗ ಧ್ರುವ ಏನು ಮಾಡ್ದ ಅಂದ್ರೆ, ತಂದೆಯನ್ನ ಬಿಟ್ಟು ಜೋರಾಗಿ ಅಳ್ತಾ ಅಮ್ಮನ ಎದುರಿಗೆ ಹೋಗ್ಬಿಟ್ಟು, ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟ. ನೋಡಿ, ಅಮ್ಮನ ಹತ್ರ ಹೋದಾಗ ಏನು ಮಾಡ್ದ ಧ್ರುವಕುಮಾರ, ಹೇಗಿದೆ ನೋಡಿ. ತಂ ನಿಶ್ವಸಂತಂ ಸ್ಫುರಿತಾಧರೋಷ್ಠಂ ಸುನೀತಿರುತ್ಸಂಗವುದೂಹ್ಯ ಬಾಲಂ ನಿಶಮ್ಯ ತತ್ಪೌರ ಮುಖಾನ್ನಿತಾಂತಂ ಸವಿವ್ಯತೆ ಯದ್ಗತಿತಂ ಸಪತ್ನ್ಯಾ. ಸುನೀತಿ ಎಲ್ಲಿದ್ಲೋ ಅಲ್ಲಿಗೆ ಧ್ರುವಕುಮಾರ ಓಡಿ ಹೋಗ್ಬಿಟ್ಟಂತೆ. ಓಡಿ ಹೋಗಿ ಅಮ್ಮನ ತೊಡೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ನಂತೆ. ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಅಳ್ತಾ ಇದ್ದಾನಂತೆ. ಜೋರಾಗಂದ್ರೆ ಜೋರಾಗಿ ಅಳ್ತಾ ಇದ್ದಾನೆ. ಆ ಅಳ್ಬೇಕಾದ್ರೆ ಅಮ್ಮ ತಲೆಯನ್ನ ಸವರ್ತಾ ಇದ್ದಾಳೆ. ತಲೆಯನ್ನ ಸವರ್ತಾ ಧ್ರುವಕುಮಾರನಿಗೆ ಹೇಳ್ತೀವಿ, ಮಗು ಏನಾಯ್ತು ಏನಾಯ್ತು ಅಂತ ಹೇಳ್ತಾ ಇದ್ರೆ, ಆ ಧ್ರುವಕುಮಾರ ಇದಾನಲ್ಲ ಅಂತಿದ್ದಾನೆ. ನಮಗೆ ತುಂಬಾ ದುಃಖ ಆದಾಗ ಮಾತು ಹೊರಡಲ್ಲ, ಏನಾಗುತ್ತೆ, ಎದೆ ತುಂಬಿ ಬರುತ್ತೆ. ಅಮ್ಮ ಅಂತ ಆ ಒಂದು ಬಿಕ್ಕಳಿಕೆಯನ್ನ ಮಾಡ್ತಾ ಇದ್ದಾನಂತೆ. ಅದು ಮಾಡ್ತಾ ಇದ್ದಾಗ ಅಮ್ಮನಿಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ಧ್ರುವಕುಮಾರ್ ನೋಡಿ, ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಧ್ರುವ ಅಳೋದನ್ನ ನೋಡಿ ಸುನೀತಿ ಅಳೋದಕ್ಕೆ ಶುರು ಮಾಡಲ್ಲಂತೆ. ಈ ಏನಾಯ್ತು 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 ಅಂತ. ಆಗ ಏನಾಯ್ತು ಅಂದ್ರೆ, ನಿಶಮ್ಯ ತತ್ಪೌರ ಮುಖಾನ್ನಿತಾಂತಂ, ಏನು ನಡೀತು ಅನ್ನೋದನ್ನ ಅರಮನೆಯೊಳಗೆ ಇದ್ದಂತಹ ಬೇರೆಯವರ ಬಾಯಿಂದ ತಿಳಿದುಕೊಂಡಂತೆ. ಏನಾಯ್ತು ಅಲ್ಲಿ, ಏನಾಯ್ತು, ಯಾಕೆ ಇವನು ಬಿಕ್ಕಿ ಅಳ್ತಾ ಇದ್ದಾನೆ, ಯಾಕೆ ಇವನು ಬಿಕ್ಕಿ ಅಳ್ತಾ ಇದ್ದಾನೆ ಅಂತ ಅವನು ಏನ್ ಮಾಡ್ತಾನೆ, ಬೇರೆಯವರ ಇದರಿಂದ ಅವನು ತಿಳಿದುಕೊಂಡಂತೆ. ಸಾವಿವ್ಯಥೆ ಯದ್ ಗದಿತಂ ಸಪತ್ನ್ಯಾ. ಏನಾಯ್ತು, ಅಯ್ಯೋ ತನ್ನ ಸುರುಚಿ ಏನೇನನ್ನ ಧ್ರುವಕುಮಾರನಿಗೆ ಅಂದ್ಲು ಅನ್ನೋದನ್ನ
ಬಾಕಿ ಬರೀ ಮಹಾರಾಜ ಅವ್ರ ಸೇವೆಗೆ ಅಕ್ಕಪಕ್ಕ ನಿಂತಿರ್ತಾರಲ್ಲ, ಚಾಮರ ಬೀಸೋರು ಇರ್ತಾರೆ, ಇನ್ನೊಬ್ಬ, ಅವರಿಂದ ಕೇಳಿ ತಿಳ್ಕೊಂಡಂತೆ. ಧ್ರುವಕುಮಾರ ಹೇಳಿಲ್ಲಂತೆ. ನೋಡಿ, ಈ ಮಾತನ್ನ ಕೇಳಿದಾಗ ಬಹಳ ದುಃಖ ಆಯ್ತಂತೆ. ಆದರೂ ಸೋತ್ಸೃಜ್ಯ ಧೈರ್ಯಂ ವಿಲಲಾಪ ಶೋಕಾದ್ ಆ ದಾವಾಗ್ನಿನಾ ದಾವಲತೇವ ಬಾಲಾ ವಾಕ್ಯಂ ಸಪತ್ನ್ಯಾ ಸ್ಮರತಿ ಸರೋಜ ಶ್ರಿಯಾದೃಶ ಬಾಷ್ಪಕಲಾಮುವಾಹ. ನೋಡಿ, ಆಕೆಯೂ ಕೂಡ ಏನ್ ಮಾಡ್ಬಿಟ್ಲಂತೆ ಅಂದ್ರೆ ಧೈರ್ಯವನ್ನ ಕಳೆದುಕೊಂಡ್ಬಿಟ್ಲಂತೆ. ಹೇಗೆ ಒಂದು ಕಾಡ್ಗಿಚ್ಚಿಗೆ ಒಂದು ಹೂವಿನ ಬಳ್ಳಿ ಸಿಗ ಹಾಕಿಕೊಂಡಾಗ ಹೇಗೆ ಆ ಬಳ್ಳಿ ಬರ ತನ್ನ ಕಾಂತಿಯನ್ನ ಪೂರ್ತಿ ಕಳೆಗುಂದು ಬಿಡುತ್ತೋ, ಅತ್ಯಂತ ದೈನ್ಯದಿಂದ ಇವಳು ದುಃಖವನ್ನ ಪಡೋಕೆ ಶುರು ಮಾಡಿದ್ಲು. ಆ ತನ್ನ ಸವತಿ ಅಂದ್ರೆ ಏನು, ಎರಡನೆಯ ಪತ್ನಿ ಅದೊಂದು ಸವತಿ ಅಂತ ಹೇಳ್ತಾರೆ ಕನ್ನಡ. ತನ್ನ ಸವತಿ ಹೇಳಿದಂತಹ ಮಾತನ್ನ ಮತ್ತೆ ನೆನೆದು ಆ ಕಮಲದಂತಹ ಕಟ್ಟಿರುವಂತಹ ಸುನೀತಿಯ ಕಣ್ಣಲ್ಲೂ ಕೂಡ ಧಾರಾಕಾರವಾಗಿ ನೀರು ಸುರಿಯೋಕೆ ಶುರುವಾಯಿತು. ಒಂದು 5 ನಿಮಿಷಗಳು ಅವಳು ಸಮಾಧಾನವನ್ನು ಮಾಡ್ಕೊಂಡದ್ದು. ಇನ್ನೂ ಧ್ರುವ ಅಳು ನಿಲ್ಸಿಲ್ಲ, ಅಳುತ್ತಾನೆ ಇದ್ದಾನೆ, ದುಃಖಿಸ್ತಾನೆ ಇದ್ದಾನೆ, ಬಿಕ್ಕಳಿಸ್ತಾನೆ ಇದ್ದಾನೆ, ಮತ್ತೆ ಬಿಕ್ಕಿ ಅಳ್ತಾ ಇದ್ದಾನಂತೆ. ಆಗ ಸುನೀತಿ ಅಂದ್ಕೊಂಡು, ಈಗ ನಾನೂ ಕೂಡ ಇವಳೊಟ್ಟಿಗೆ ದುಃಖ ಪಟ್ಟು ಬಿಟ್ರೆ ಇವನನ್ನ ಯಾರು ಸಮಾಧಾನ ಮಾಡೋರು? ಮುಂದೆ ಸುನೀತಿಯ ಮಾತು ಕೇಳಿ ನಿಜವಾಗಲೂ ಕೂಡ ಪ್ರಪಂಚದಲ್ಲಿರುವಂತಹ ಎಲ್ಲಾ ತಾಯಂದ್ರು ಕೂಡ ತನ್ನ ಮಗನಿಗೆ ಇದೇ ರೀತಿ ಧೈರ್ಯ ಹೇಳ್ಬೇಕು, ತನ್ನ ಮಕ್ಕಳಿಗೆ ಹೀಗೆ ಹೇಳ್ಬೇಕು. ಇದರಿಂದಲೇ ಅವಳು ಸುನೀತಿ ಅಂತ ಅನ್ನಿಸ್ಕೊಳ್ತಾಳೆ. ಆ ಧ್ರುವಕುಮಾರನಿಗೆ ಸುನೀತಿ ಮಾಡಿದ ಉಪದೇಶ ನೋಡಿ ಹೇಗಿದೆ. ಏನ್ ಮಾಡಿದ್ಲು ಮೊದಲವಳು? ದೀರ್ಘಂ ಶ್ವಸಂತಿ, ಗಟ್ಟಿಯಾಗಿ ಒಂದು ಉಸಿರನ್ನ ಎಳ್ಕೊಂಡ್ಲಂತೆ. ಯಾಕೆ? ಆ ದುಃಖವನ್ನ ತಡ್ಕೋಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ಲಂತ ಅವಳು? ಒಮ್ಮೆ ಗಟ್ಟಿಯಾಗಿ ಜೋರಾದಂತಹ ಉಸಿರನ್ನ ಎಳ್ಕೊಂಡು, ವೃಜಿನಸ್ಯ ಪಾರಂ ಅಪಶ್ಯತಿ ಬಾಲಕ ಮಾಹಬಾಲ ಮಾಮಂಗಲಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ಪರ ದುಃಖದಸ್ತದ್ ಮಾಮಂಗಳಂ ಮಾ ಅಮಂಗಳಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ಪರ ದುಃಖದಸ್ತದ್. ಆ ಮಾತನ್ನ ಆ ದೀನಳಾದಂತಹ ಸುನೀತಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ವಂತೆ. ಆ ದುಃಖದ ದಡ ಎಲ್ಲಿವರೆಗೆ ಇದೆ ಅನ್ನೋದು ಕೂಡ ತಿಳಿಲಿಲ್ಲ. ಆದರೂ ಕೂಡ ಅವಳು ನಿಟ್ಟುಸಿರನ್ನ ಏದುಸಿ ದೊಡ್ಡದಾದಂತಹ ಒಂದು ಉಸಿರನ್ನ ಒಳಗಡೆ ಎಳ್ಕೊಂಡು ತನ್ನನ್ನ ತಾನು ಸಮಾಧಾನ ಮಾಡಿಕೊಂಡು ಈ ಮಾತನ್ನ ಹೇಳ್ತಾಳೆ. ಎಂಥ ಮಾತು ನೋಡಿ, ಎಂಥ ಉಪದೇಶ ನೋಡಿ. ಮಾ ಅಮಂಗಳಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ಪರ ದುಃಖದಸ್ತದ್. ಮಗು, ನೀನು ಯಾವತ್ತೂ ಕೂಡ ಮತ್ತೊಬ್ಬರ ವಿಷಯದಲ್ಲಿ ಎಂದೂ ಕೂಡ ಕೆಟ್ಟದ್ದನ್ನ ಬಯಸದಿರು. ಯಾಕೆ ಅಂದ್ರೆ ಮತ್ತೊಬ್ಬರಿಗೆ ನಾವು ದುಃಖವನ್ನ ಬಯಸಿ ದುಃಖವನ್ನ ಕೊಟ್ಟರೆ ಭಗವಂತನು ನಮಗೆ ಆ ದುಃಖವನ್ನ ತಿರುಗಿಸಿ ವಾಪಸ್ಸು ಕೊಡ್ತಾನಪ್ಪ. ನಾವು ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದ್ದನ್ನ ಮಾಡಿದರೆ ಭಗವಂತ ಮತ್ತೆ ಕಾಯ್ಕೊಂಡಿರ್ತಾನಂತೆ. ಏನಂತ? ಅದನ್ನ ತಿರುಗಿಸಿ ನನಗೆ ಕೊಡೋದಿಕ್ಕೆ. ನಾನು ಅಂದುಕೊಳ್ತೇನೆ, ಪರವಾಗಿಲ್ಲಪ್ಪ, ಏನು ತೊಂದರೆ ಇಲ್ಲ, ಎಲ್ಲ ಆಗಿ ಹೋಗುತ್ತೆ, ಪರವಾಗಿಲ್ಲ ಅಂತ ಅಂದುಕೊಳ್ತೇವೆ. ತಪ್ಪು. ನಾನು ಎಷ್ಟು ಇನ್ನೊಬ್ಬರ ವಿಚಾರದಲ್ಲಿ ಕೆಟ್ಟದ್ದನ್ನ ಬಯಸ್ತೀನೋ, ಆ ಕೆಟ್ಟದ್ದನ್ನ ಬಯಸಿದ್ರೆ ಆ ಕೆಟ್ಟದ್ದು ಮತ್ತೆ ನನಗೇ ಆಗುತ್ತೆ. ಭಾಗವತ ಹೇಳ್ತಾ ಇದೆ, ಮೈತ್ರೇಯರು ಹೇಳ್ತೀಯರೆ, ಶುಕ ಮಹರ್ಷಿಗಳಲ್ಲ, ಶುಕ ಬ್ರಹ್ಮ ಅವರು ಹುಟ್ಟಬೇಕಾದ್ರೇನೆ ಬ್ರಹ್ಮಜ್ಞಾನಿಯಾದವರು, ಹುಟ್ಟಬೇಕಾದರೇನೆ ಅಂತಹ ಶುಕ ಬ್ರಹ್ಮರು ಹೇಳ್ತಾ ಇದ್ದಾರೆ, ಮಾ ಅಮಂಗಳಂ ತಾತ ಪರೇಶು ಮಂಸ್ಥಾ. ಮಗು ಧ್ರುವ, ಎಂದೂ ಕೂಡ ನೀನು ಮತ್ತೊಬ್ಬರ ವಿಷಯದಲ್ಲಿ ತಪ್ಪನ್ನ ನೆನೆಸಬೇಡ. ಯಾಕೆ? ಭುಂಕ್ತೆ ಜನಃ ಯತ್ಪರ ದುಃಖದಸ್ತತ್.
ದುಃಖ, ಇನ್ನೊಬ್ಬರಿಗೆ ದುಃಖವನ್ನ ಕೊಡೋನು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸುವವನು, ಆ ಕೆಟ್ಟದ್ದನ್ನ ಬಯಸೋದನ್ನ, ದುಃಖವನ್ನ ಮತ್ತೆ ಅವನೇ ವಾಪಸ್ಸು ಅನುಭವಿಸ್ಬೇಕಾಗತ್ತೆ. ಆದ್ರಿಂದ ನೀನು ಎಂದೂ ಕೂಡ ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಬಯಸಬೇಡ. ಮುಂದಿನ ಮಾತು ನೋಡಿ ಹೇಗಿದೆ. ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ ಮೇ ಯದ್ದುರ್ಭಗಾಯಾಃ ಉದರೇ ಗೃಹೀತಃ ಸ್ತನ್ಯೇನ ವೃದ್ಧಶ್ಚ ವಿಲಜ್ಜತೆಯ ಭಾರ್ಯೇತಿವ ಓಡುಮಿಡಸ್ಪತಿರ್ಮಾ. ಈ ಮಾತನ್ನ ಹೇಳಬೇಕಾದ್ರೆ ಆ ಸುನೀತಿಯ ಹೃದಯ ಎಷ್ಟು ಕಿವುಚಿರಬೇಕು, ಎಷ್ಟು ದುಃಖದಿಂದ ತಪ್ತರಾಗಿರ್ಬೇಕು. ನೋಡಿ ಎಂಥ ಮಾತನ್ನ ಹೇಳ್ತೀಳೆ. ಅಪ್ಪ ಧ್ರುವ, ನಿನ್ನ ಅಮ್ಮ ಹೇಳಿದ ಮಾತು ಸತ್ಯವೇ ಇದೆಯಪ್ಪ, ಸತ್ಯವೇ ಇದೆ. ಯಾಕೆ ಗೊತ್ತಾ? ನಿಮ್ಮ ಅಪ್ಪ ಇದನಲ್ಲ ಮಹಾರಾಜ, ನನ್ನನ್ನ ಹೆಂಡತಿ ಅಂತ ಒಪ್ಪೋದಿರ್ಲಿ, ಒಬ್ಳು ದಾಸಿ ಅಂತ ಸ್ವೀಕಾರ ಮಾಡ್ಕೊಳ್ಳೋಕ್ಕೂ ಕೂಡ ನಿಮ್ಮಪ್ಪ ನಾಚಿಕೆ ಪಡ್ತಾ ಇದ್ದಾನೆ. ನನ್ನನ್ನ ಹೆಂಡತಿ ಅಲ್ಲ, ನನ್ನನ್ನೊಬ್ಳು ಮನೆಯ ದಾಸಿ, ಮನೆಯ ಕೆಲಸದವಳು ಅಂತ ಒಪ್ಪಿಕೊಳ್ಳಕ್ಕೂ ಕೂಡ ಅವನೇನ್ ಮಾಡ್ತೇನೆ, ನಾಚಿಕೆ ಪಟ್ಕೊಳ್ತಿದ್ದೇನಪ್ಪ. ನೀನು ಕೂಡ ನಿನ್ನ ಪ್ರಾರಬ್ಧದಿಂದ ಏನ್ ಮಾಡಿದೀಯಾ ಅಂದ್ರೆ, ನಿನ್ನ ಪ್ರಾರಬ್ಧದಿಂದ ನೀನೇನ್ ಮಾಡಿದೀಯಾ? ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದವನಾಗಿದೀಯಾ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದ. ನಿಮ್ಮಪ್ಪನೇ ನನ್ನನ್ನು ಒಪ್ಕೊಳ್ತಾ ಇಲ್ಲ, ಅಂಥದ್ರೊಳಗೆ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೀಯಪ್ಪ. ನನ್ನ ಸ್ತನ್ಯವನ್ನ ನಾನು ನಿನಗೆ ಹಾಲನ್ನು ಉಣಿಸಿ ಬೆಳೆಸಿದ್ದೇನೆ. ಹೀಗಿದ್ದ ಮೇಲೆ ನಿನಗೆ ಎಂತಹ ಗೌರವ ಸಿಗುತ್ತಪ್ಪ? ನನಗೇ ಇಲ್ಲ ಈ ಅರಮನೆಯಲ್ಲಿ ಗೌರವ, ನನ್ನ ಮಗ ನಿನಗೆಲ್ಲಿಂದ ಬರ್ಬೇಕಪ್ಪ? ಆದ್ರಿಂದ ನೋಡಿ ಮುಂದೆ ಹೇಳ್ತಾಳೆ, ಆತಿಷ್ಠ ತತ್ತಾತ ವಿಮತ್ಸರಸ್ತ್ವಂ ಉಕ್ತಂ ಸಮಾತ್ರಾಪಿ ಯದವ್ಯಲೀಕಂ ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಯದಿಚ್ಛಸೆ ಯದೀಚ್ಛಸೆ ಅಧ್ಯಾಸನಮುತ್ತಮೋ ಯಥಾ. ಏನು ಅಂದ್ರೆ, ಮಗು ಆದರೂ ಕೂಡ ನಿಮ್ಮಮ್ಮ ಒಳ್ಳೆಯದನ್ನೇ ಮಾತಾಡಿದಳಪ್ಪ, ಒಳ್ಳೆಯದನ್ನೇ ಮಾತನಾಡಿದಳೆ, ಸರಿಯಾದಂತಹ ಮಾತನ್ನೇ ಆಡಿದಾಳೆ. ಆದುದರಿಂದ ಆ ಉತ್ತಮನಂತೆ, ರಾಜಕುಮಾರ ಉತ್ತಮನಂತೆ ನೀನೂ ಕೂಡ ಆ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು ಎಂಬ ಆಸೆ ನಿನಗಿದ್ದದ್ದಾದ್ರೆ ನೀನ್ ಏನು ಮಾಡು ಗೊತ್ತಾ? ಮೊದಲು ಏನ್ ಮಾಡು, ತ್ಯಜ ವಿಮತ್ಸರಃ, ಆ ವಿಮತ್ಸರವನ್ನ, ದ್ವೇಷ ಬುದ್ಧಿಯನ್ನ ನೀನು ಬಿಟ್ಬಿಡಪ್ಪ. ದ್ವೇಷ ಬುದ್ಧಿಯನ್ನ ನೀನು ಬಿಟ್ಟುಬಿಡು. ನಿಮ್ಮಮ್ಮ ಏನು ಹೇಳಿದಳೋ ಅದನ್ನೇ ಅನುಸರಿಸಪ್ಪ. ಎಂಥ ಮಾತು ನೋಡಿ. ಅವರಮ್ಮ ಏನ್ ಹೇಳಿದ್ಲು? ಹೋಗೋ ಧ್ರುವ, ಅಧೋಕ್ಷಜ ಪಾದ ಪದ್ಮಂ, ನಿನಗೆ ಆ ಪದವಿ ಬೇಕು ಅಂತ ಆಯ್ತು ಅಂದ್ರೆ ನೀ ಏನ್ ಮಾಡು, ಹೋಗಿ ಭಗವಂತನನ್ನ ಧ್ಯಾನ ಮಾಡು ಅಂತ ಹೇಳಿದ್ಲು. ಧ್ರುವ, ನೀ ಅದನ್ನ ಮಾಡು, ಭಗವಂತನ ಧ್ಯಾನ ಮಾಡು. ಭಗವಂತನನ್ನ ನೀನು ಧ್ಯಾನದಲ್ಲಿ ತೊಡಗಪ್ಪ. ಯಾಕೆ ಅಂದ್ರೆ ಆ ಭಗವಂತನ ಪಾದ ಪದ್ಮವನ್ನ ಧ್ಯಾನ ಮಾಡಿದ್ರೆ ನಿನಗೆ ಎಲ್ಲವೂ ಕೂಡ ಸಿಗುವಂತದ್ದಾಗತ್ತೆ. ಬರೀ ಆ ಸಿಂಹಾಸನ ಏನೋ, ಉಳಿದಿದ್ ಎಲ್ಲವೂ ನಿನಗೆ ಸಿಗುತ್ತಪ್ಪ. ಹೋಗು, ಆ ಭಗವಂತನನ್ನ ಧ್ಯಾನ ಮಾಡು. ಎಷ್ಟು ಚೆನ್ನಾಗಿದೆ ನೋಡಿ. ಧ್ರುವ, ಎದ್ದೇಳು. ಯಾರ ಮೇಲೂ ಕೂಡ ದ್ವೇಷವನ್ನ ಸಾಧಿಸಬೇಡ. ನಿನಗೆ ಬೇಕಾಗಿರೋದು ರಾಜನ ಸಿಂಹಾಸನ ತಾನೇ. ನಿನ್ನ ಅಮ್ಮ ಹೇಳಿದ ಹಾಗೆ ಮಾಡು. ಯಾ ಅಮ್ಮ? ನಾನಲ್ಲ, ನಿನ್ನ ಮಲತಾಯಿ ಸುನೀತಿ ಹೇಳಿದ ಹಾಗೆ ಮಾಡು. ಹೋಗು, ಆ ಭಗವಂತನನ್ನ ಧ್ಯಾನ ಮಾಡು. ಭಗವಂತನನ್ನ ಧ್ಯಾನ ಮಾಡಿದ್ದಕ್ಕೆ ಏನೇನಾಯ್ತು ಗೊತ್ತಾ? ಅವಳೇ ಹೇಳ್ತಾಳೆ ನೋಡಿ. ಯಸ್ಯಾಂಗ್ರಿ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾ ಯಾತ್ತ ಗುಣಾಭಿಪತ್ತೇ ಅಜೋಧ್ಯತಿಷ್ಠತ್ ಖಲು ಪಾರಮೇಷ್ಠ್ಯಂ ಪದಂ ಜಿತಾತ್ಮ ಶ್ವಸನಾಭಿವಂದ್ಯಂ. ಜಗತ್ತನ್ನ ಕಾಪಾಡುವುದಕ್ಕಾಗಿ ಸತ್ವಗುಣವನ್ನ ಸ್ವೀಕರಿಸಿದಂತಹ ಆ ಶ್ರೀಹರಿಯ ಪಾದ ಪದ್ಮಗಳನ್ನ ಆರಾಧಿಸಿದಿಂದಲೇ ನಿಮ್ಮ ಅಜ್ಜ ಪ್ರಪಿತಾಮಹ ಅಂದ್ರೆ ಮುತ್ತಜ್ಜ,
ಮುತ್ತಜ್ಜ ಯಾರು? ಬ್ರಹ್ಮ. ಮುತ್ತಜ್ಜ ಧ್ರುವನಿಗೆ, ಅವನ ಮಗ ಸ್ವಯಂಭುವ ಮನು, ಅವನು ಅಜ್ಜ, ಅವನ ಮಗ ಉತ್ತಾನಪಾದ, ಅವನು ಧ್ರುವನಿಗೆ ಅಪ್ಪ, ಇವನು ಧ್ರುವ. ಅಮ್ಮ ಸುನೀತಿ ಹೇಳ್ತಾ ಇದ್ದಾಳೆ ಧ್ರುವನಿಗೆ, ನಿಮ್ಮ ಅಜ್ಜನೂ ಕೂಡ ಅದೇ ಪಾದ ಪದ್ಮಗಳನ್ನ ಆರಾಧನೆ ಮಾಡಿದ್ನಪ್ಪ, ನಿಮ್ಮ ಮುತ್ತಜ್ಜನೂ ಕೂಡ ಅದೇ ಪಾದ ಪದ್ಮಗಳನ್ನ ಜಯಿಸಿದ್ದ. ಆದ್ರಿಂದ ಆ ಒಂದು ಧ್ಯಾನ ಮಾಡಿದ್ದಕ್ಕೆ ಏನಾಯ್ತು ಗೊತ್ತಾ? ಸರ್ವಶ್ರೇಷ್ಠತಮವಾದಂತಹ ಅವನಿಗೆ ಪಾರಮೇಷ್ಠಿ ಎಂಬ ಒಂದು ಸ್ಥಾನವನ್ನ ಭಗವಂತ ಕಲ್ಪಿಸಿಕೊಟ್ಟ. ಪಾರಮೇಷ್ಠಿ ಎಂಬ ಒಂದು ಸ್ಥಾನವನ್ನ ಭಗವಂತ ಕಲ್ಪಿಸಿಕೊಟ್ಟಪ್ಪ. ಆದ್ದರಿಂದ ಏನು ಮಾಡು, ಹೋಗು, ನೀನೂ ಕೂಡ ನಿನ್ನ ಮುತ್ತಜ್ಜ ಧ್ಯಾನ ಮಾಡಿ ಯಾವ ಪದವಿಯನ್ನ ಪಡೆದುಕೊಂಡ್ರೋ ಅದಕ್ಕಿಂತಲೂ ದೊಡ್ಡ ಪದವಿಯನ್ನ ಭಗವಂತ ಕಲ್ಪಿಸಿಕೊಡ್ತಾನೆ. ಹೋಗು, ನೀನು ಏನು ಮಾಡು, ಇಂದು ನೀನು ಹೋಗಿ ಏನ್ ಮಾಡು, ಆ ಒಂದು ಇದನ್ನ ತಗೊಂಡು ಬಾ, ಆ ಒಂದು ಧ್ಯಾನವನ್ನ ಭಜಿಸುವಂಥವನಾಗು. ಮತ್ತಿನ್ನೇನು? ತಥಾ ಮನುರ್ವೋ ಭಗವಾನ್ ಪಿತಾಮಹೋ ಯಮೇಕಮತ್ಯಾ ಪುರುದಕ್ಷಿಣೈರ್ಮಖೈಃ ಇಷ್ಟ್ವಾಭಿಭೇದೇ ದುರವಾಪಮನ್ಯತೋ ಭೌಮಂ ಸುಖಂ ದಿವ್ಯಮಥಾಪವರ್ಗ್ಯಂ. ನಿನ್ನ ಅಜ್ಜ ಯಾರೋ? ಸ್ವಯಂಭುವ ಮನು. ಅವನೂ ಕೂಡ ಮಹಾರಾಜನಾದರೂ ಕೂಡ ದೊಡ್ಡ ದೊಡ್ಡ ದಕ್ಷಿಣೆ ಉಳ್ಳಂತಹ ಅಲೌಕಿಕವಾದಂತಹ ಯಜ್ಞಗಳನ್ನ ಮಾಡುತ್ತಾ ಅದೇ ಯಜ್ಞ ಸ್ವರೂಪಿಯಾದಂತಹ ಆ ಭಗವಂತನನ್ನ ಧ್ಯಾನ ಮಾಡಿದ್ನಪ್ಪ, ಧ್ಯಾನನ ಮಾಡಿದ. ಆ ಅನನ್ಯ ಭಾವದಿಂದ ಭಗವಂತನನ್ನ ಆರಾಧನೆ ಮಾಡಿದ್ರಿಂದಲೇ ಏನಾಯ್ತು? ಬೇರೆಯವರಿಗೆ ಅತ್ಯಂತ ದುರ್ಲಭವಾದಂತಹ ಪ್ರಾಪಂಚಿಕ ವಿಷಯಾಸಕ್ತರಿಗೆ ಅತ್ಯಂತ ದುರ್ಲಭವಾದಂತಹ ಲೌಕಿಕ ಸುಖವೂ ಸಿಕ್ತು, ಅಲೌಕಿಕ ಸುಖವೂ ಸಿಕ್ತು. ಕೊನೆಗೇನಾಯ್ತು? ಅಥ ಅಪವರ್ಗ್ಯಂ, ಮೋಕ್ಷವೂ ಕೂಡ ಸಿಕ್ಕಿಬಿಡ್ತು. ಧ್ರುವನಿಗೆ ಅಮ್ಮ ಹೇಳ್ತೇಳೆ, ನಿನಗೆ ಲೌಕಿಕ ಸುಖವಾದಂತಹ ರಾಜನ ಪದವಿ ಬೇಕಾ? ಭಗವಂತನನ್ನ ಧ್ಯಾನಿಸು. ಅಲೌಕಿಕ ಸುಖವಾದಂತಹ ದೇವತೆಗಳ ಒಂದು ಸುಖವನ್ನ ಅನುಭವಿಸ್ಬೇಕಾ? ಭಗವಂತನನ್ನ ಧ್ಯಾನ ಮಾಡು. ನಿನಗೆ ಮೋಕ್ಷ ಬೇಕಾ? ಭಗವಂತನನ್ನ ಧ್ಯಾನ ಮಾಡು. ಇದು ನಿನಗೆ ಯಾರು ಹೇಳಿರೋದು ಧ್ಯಾನ ಮಾಡಬೇಕು ಅಂತ? ನಿನ್ನ ಮಲತಾಯಿ ಯಾರೋ ಸುನೀತಿ ಹೇಳಿದ್ದ, ಸುರುಚಿ ಹೇಳಿದ್ದನ್ನ ನೀನು ಮಾಡು. ಆಗ ಏನಾಯ್ತು? ಮುಂದೆ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮೋಕ್ಷಭಿರ್ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯವಸ್ಥಾಪ್ಯ ಭಜಸ್ವ ಪೂರುಷಂ. ಮಗು, ನೀನೂ ಕೂಡ ಆ ಭಕ್ತ ವತ್ಸಲನಾದಂತಹ ಭಗವಂತನನ್ನೇ ಆಶ್ರಯಿಸಪ್ಪ. ಏನಾಗುತ್ತೆ ಗೊತ್ತಾ? ಜನನ ಮರಣಗಳಿಂದ ಈ ಹುಟ್ಟು ಸಾವು ಅಂತ ಏನಿದೆ, ಇದರ ಒಂದು ಸರಪಳಿಯಿಂದ ನಾವು ಬಿಡುಗಡೆ ಹೊಂದಬೇಕು ಅಂತ ಬಯಸಿದ್ರೆ, ಯಾರ್ಯಾರು ಈ ಹುಟ್ಟು ಸಾವುಗಳೆಂಬ ಈ ಸರಪಳಿಯಿಂದ ಬಿಡುಗಡೆ ಹೊಂದಬೇಕು ಅಂತ ಬಯಸುವಂತಹ ಯಾರ್ಯಾರು ಮುಮುಕ್ಷುಗಳಿದಾರೋ ಅವರೆಲ್ಲರೂ ಕೂಡ ನಿರಂತರವಾಗಿ ಆ ಭಗವಂತನ ಪಾದ ಪದ್ಮಗಳನ್ನೇ ಧ್ಯಾನಿಸ್ತಾ ಇದ್ದಾರಪ್ಪ, ಅರಿಸ್ತಾ ಇದ್ದಾರೆ. ನೀನೂ ಕೂಡ ಸ್ವಧರ್ಮ ಪಾಲನೆಯಿಂದ ಏನ್ ಮಾಡು? ಪರಿಶುದ್ಧವಾದಂತಹ ನಿನ್ನ ಚಿತ್ತದಲ್ಲಿ ಆ ಪುರುಷೋತ್ತಮನನ್ನೇ ನೆಲೆಸಿಕೊಂಡು ಎಲ್ಲಾ ಪ್ರಾಪಂಚಿಕ ವಿಷಯ ಸುಖಗಳನ್ನ ತೊರೆದು ಭಗವಂತನನ್ನ ನೀನು ಧ್ಯಾನಿಸಪ್ಪ. ಆ ಧ್ಯಾನಿಸಿದರೆ ನಿನಗೆ ಆ ಭಗವಂತನ ಪದವಿ ನಿನಗೆ ಸಿಗುವಂಥದ್ದಾಗತ್ತೆ, ಭಗವತ್ ಪದವಿ ನಿನಗೆ ಸಿಗುವಂಥದ್ದಾಗತ್ತೆ ಅಂತ ಸುನೀತಿ ಧ್ರುವನಿಗೆ ಆ ಒಂದು ಉಪದೇಶವನ್ನು ಮಾಡಿದ. ಆಗ ಏನ್ ಮಾಡಿದ ಧ್ರುವ? ನಾಣ್ಯಂತತಃ ಪದ್ಮಪಲಾಶಲೋಚನಾತ್ ದುಃಖಚ್ಚಿದಂತೆ ಮೃಗಯಾಮಿ ಕಂಚನ ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯಾ ಶ್ರಿಯೇತರೈರಂಗ ವಿಮೃಗ್ಯಮಾಣಯ. ನಿನಗೆ ಯಾವ ದುಃಖ ಬಂದಿದೆ ಧ್ರುವ, ಈ ದುಃಖವನ್ನ ದೂರ ಮಾಡೋದಿಕ್ಕೆ ಬೇರೆ ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ ಈ ಮಾತನ್ನು ಹೇಳ್ತೇಳೆ? ಅವನಿಗೆ ಯಾವುದೇ ದೊಡ್ಡ ದೊಡ್ಡ ಮಾತನ್ನ ಹೇಳಿದ್ರು ಕೂಡ ಈ ವಯಸ್ಸಲ್ಲಿ ಅರ್ಥ ಆಗೋದಿಲ್ಲ. ಯಾಕೆ? 5 ವರ್ಷದ ಹುಡುಗ ಧ್ರುವ.
ಅದಕ್ಕೆ ಒಂದೇ ಮಾತನ್ನು ಹೇಳ್ಬಿಟ್ಲವಳು, ಏನಂತ, ನಿನಗೆ ಬಂದಂತಹ ಈ ದುಃಖವನ್ನ ಪರಿಹಾರ ಮಾಡೋದಿಕ್ಕೆ ಖಂಡಿತವಾಗಲೂ ಕೂಡ ಬೇರೆ ಇನ್ಯಾರಿಂದಲೂ ಕೂಡ ಸಾಧ್ಯ ಇಲ್ಲಪ್ಪ. ಆದ್ರಿಂದ ಬ್ರಹ್ಮನಿಂದ ಮೊದಲುಗೊಂಡು ಇತರ ಎಲ್ಲಾ ದೇವಾನುದೇವತೆಗಳೆಲ್ಲರೂ ಕೂಡ ಯಾರ ದರ್ಶನಕ್ಕಾಗಿ ಹಪಹಪಿಸ್ತಾ ಇದ್ದಾರೋ, ಹಾತೊರಿತಾ ಇದ್ದಾರೋ ಅಂತಹ ನೋಡಿ, ಆ ಲಕ್ಷ್ಮಿಯೂ ಕೂಡ ಕೈಯಲ್ಲಿ ಕಮಲದ ಹೂವನ್ನ ಹಿಡಿದುಕೊಂಡು ಯಾರ ನಿರೀಕ್ಷಣೆಯಲ್ಲಿ ಇಡೀ ಜೀವನವನ್ನ ಕಳೀತಾ ಇದ್ದಾಳೋ ಅಂತಹ ಶ್ರೀಹರಿಯನ್ನೇ ನೀನು ಆರಾಧಿಸುವವನಾಗಪ್ಪ. ಅವನ ಒಂದು ದರ್ಶನದಿಂದ ನಿನ್ನೆಲ್ಲ ಇಚ್ಛೆಗಳು ಕೂಡ ಪರಿಪೂರ್ಣವಾಗತ್ತೆ ಅಂತ ಯಾರು ಹೇಳಿದ್ದು? ಧ್ರುವ ಕುಮಾರನಿಗೆ ತನ್ನ ತಾಯಿ ಹೇಳಿದ್ರು. ಯೋಚನೆ ಮಾಡಿ ನೀವು, ನನ್ನ ಮಗಳು 14 ವರ್ಷದವಳೀಗ ಒಂದು ರಸ್ತೆ ದಾಟಿಸ್ಬೇಕಾದ್ರೆ, ಸನಮ, ಪಾರ್ವತಿ ಇರು, ನನ್ನ ಕೈ ಹಿಡ್ಕೊ, ನಾನು ಬರ್ತೀನಿ ನಿನ್ನೊಟ್ಟಿಗೆ, ನೀನ್ ಹೋಗಿ ದಾಟು ಅಂತ ಹೇಳೋದಿಲ್ಲ ನಾವು. 14 ವರ್ಷದ ಮಗಳೀಗ ನನಗೆ, ಅವಳನ್ನೂ ಕೂಡ ನಾವು ಕೈ ಬಿಟ್ಟು ಒಂದು ರಸ್ತೆ ದಾಟಕ್ಕೆ ಹೇಳೋದಿಲ್ಲ. ಅಂಥದ್ರೊಳಗೆ 5 ವರ್ಷದ ಹುಡುಗನಿಗೆ, ಧ್ರುವನಿಗೆ ಹೇಳ್ತಾ ಇದ್ದಾಳೆ, ಅಮ್ಮ ಧ್ರುವ, ಹೊರಡು, ಒಂದು ಕಡೆ ಏಕಾಂತದಲ್ಲಿದ್ದು ಭಗವಂತನನ್ನ ಧ್ಯಾನಿಸು ಅಂತ. ಆ ಸುನೀತಿಯ ಹೃದಯವನ್ನ ನೀವು ಯೋಚನೆ ಮಾಡಿ. ಭಗವಂತನ ಮೇಲೆ ಯಾವ ಮಟ್ಟಿನ ವಿಶ್ವಾಸವನ್ನ ಸುನೀತಿ ಇಟ್ಕೊಂಡಿರ್ಬೇಕು. ನೀನು ಭಗವಂತನನ್ನ ಧ್ಯಾನಿಸುವವನಾದರೆ ಭಗವಂತನು ನಿನ್ನನ್ನ ಕಾಪಾಡುವುದಕ್ಕೆ ಬಂದೇ ಬರ್ತಾನೆ ಎಂಬ ವಿಶ್ವಾಸ. ಅವನು ನಿನ್ನ ಹಿಂದೆ ಕಾಪಾಡ್ತಾನೆ, ನೀನು ಹೊರಡು ಅಂತ ಹೇಳ್ಬಿಟ್ಟು. ಹೇಳಿದಾಗ ಏನಾಯ್ತು? ಏವಂ ಮೈತ್ರೇಯರು ಹೇಳ್ತಾರೆ ಮತ್ತೆ, ಏವಂ ಸಂಜಲ್ಪಿತಂ ಮಾತುಹು ಆಕರ್ಣ್ಯಾರ್ಥಗಮಂ ವಚಃ ಸನ್ನಿಯಮ್ಯಾತ್ಮನಾತ್ಮಾನಂ ನಿಶ್ಚಕ್ರಾಮ ಪಿತುಃ ಪುರಾತ್. ಅಮ್ಮನ ಮಾತನ್ನ ಕೇಳಿದ ತಕ್ಷಣವೇ ಅವನ ಇಷ್ಟಾರ್ಥ ಸಿದ್ಧಿಯ ಮಾರ್ಗವನ್ನ ಯಾವಾಗ ತನ್ನ ಅಮ್ಮನೇ ತೋರಿಸಿದಳೋ ಅದನ್ನ ಕೇಳಿ ಏನ್ ಮಾಡಿದ ಧ್ರುವ? ತನ್ನ ಮನಸ್ಸನ್ನ ಶಾಂತಗೊಳಿಸಿಕೊಂಡ, ತನ್ನ ಚಿತ್ತವನ್ನ ಪ್ರಶಾಂತಗೊಳಿಸಿಕೊಂಡು ಏನು ಮಾಡ್ದ? ಒಡನೆಯೇ ತನ್ನ ಅಪ್ಪನ ಊರನ್ನ ಬಿಟ್ಟು ಹೊರಟು ಬಿಟ್ಟ. ತನ್ನ ಅಪ್ಪನ ಊರನ್ನ ಬಿಟ್ಟು ಉತ್ತಾನಪಾದನ ಯಾವ ಒಂದು ಆಳ್ವಿಕೆಯಲ್ಲಿ ಯಾವ ರಾಜ್ಯ ಇತ್ತೋ ಆ ರಾಜ್ಯವನ್ನ ಬಿಟ್ಟು ಅವನು ಹೊರಟು ಬಿಟ್ಟಂತೆ. ಯಾರು? ಧ್ರುವ ಕುಮಾರ. ಇದನ್ನ ನೋಡಿದಾಗ ಏನಾಯ್ತು? ನಾರದಸ್ತದುಪಾಕರ್ಣ್ಯ ಜ್ಞಾತ್ವಾ ತಸ್ಯ ಚಿಕೀರ್ಷಿತಂ ಸ್ಪೃಷ್ಟ್ವಾ ಮೂರ್ಧನಿ ಅಧಘ್ನೇನ ಪಾಣಿನಾ ಪ್ರಾಹ ವಿಸ್ಮಿತಃ. ಯಾವಾಗ ಈ ಒಂದು ಘಟನೆ ನಡೀತೋ ನಾರದರು ಮೇಲಿನಿಂದ ಈ ಎಲ್ಲಾ ಘಟನೆಯನ್ನ ನೋಡಿದ್ರು. ನಮ್ಮೆಲ್ಲರ ಹೃದಯದಲ್ಲಿ ನಾರದ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಈ ಕೆಲವೊಂದು ಆಲೋಚನೆಗಳು ನಮ್ಮ ಹೃದಯದಲ್ಲಿ ಬಂದ್ಬಿಡುತ್ತೆ ನಾರದರ ವಿಚಾರದಲ್ಲಿ. ಏನು? ಅವರು ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ತಂದಿಡ್ತಾರೆ, ಹಾಗೆ ಹೀಗೆ ಅಂತ. ತಪ್ಪು. ನಾರದರು ಅಂದರೆ ತ್ರಿಲೋಕ ಸಂಚಾರಿಗಳವರು. ಭಗವಂತನ ನಾಮವನ್ನ ನಿರಂತರವಾಗಿ ಸ್ಮರಿಸುತ್ತಾ ಲೋಕ ಕಲ್ಯಾಣಕ್ಕಾಗಿ ಇಡೀ ಜೀವನವನ್ನ ಮುಡುಪಾಗಿಟ್ಟಂಥವರು. ಯಾವ್ಯಾವಾಗ ಜಗತ್ತಿಗೆ ಮಂಗಳವಾಗಬೇಕೋ ಆಗಾಗ ಆ ಒಂದು ದೇವತಾ ಕೆಲಸವನ್ನ ಸಾಧನೆ ಮಾಡೋದಿಕ್ಕಾಗಿ ಪಕ್ಕದಲ್ಲಿ ಬಂದು ನಿಂತು ದೇವತೆಗಳಿಗೆ ಅನುಕೂಲವನ್ನ ಮಾಡಿಕೊಟ್ಟಂಥವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಅನನ್ಯ ಭಕ್ತರು. ನೋಡಿ, ಇದು ನಿಜವಾದ ನಾರದರು ಅಂದ್ರೆ ಯಾರು ಅನ್ನೋದನ್ನ ಇಲ್ಲಿ ನೋಡಿ. ಏನಾಗ್ಬಿಟ್ಟಿದೆ ಅಂದ್ರೆ, ಈ ನಾರದರ ವಿಚಾರದಲ್ಲಿ ಈ ಸಿನಿಮಾ, ಧಾರಾವಾಹಿಗಳು ಇತ್ಯಾದಿಗಳು ಎಲ್ಲವನ್ನೂ ಕೂಡ ಕಂಡುಬಿಟ್ಟು ಅವ್ರ ಬಗ್ಗೆ ಅನೇಕ ತಪ್ಪುಗಳನ್ನ ನೀವು ಅನ್ಕೊಂಡ್ಬಿಟ್ಟಿದ್ದೀರಿ. ಬಂದ್ರ ಅವ್ರೇನೋ ಇಟ್ಟು ಹೋಗ್ತಾರೆ, ಒಂಥರ ಫಿಟ್ಟಿಂಗ್ ಮಾಸ್ಟರ್ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ದೊಡ್ಡ ತಪ್ಪಿದೆ. ಅವರು ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಏನೋ ಒಂದು ತಂದಿಟ್ಟು ಹೋಗ್ತಾರೆ ಅಂತ. ತಪ್ಪು ತಪ್ಪು ತಪ್ಪು. ಸ್ವಾತ್ಮನ್ಯೇವ ಪ್ರಕಟಿತ ಪರಪ್ರೇಮ ಸಾರಂ ಮುನೀಂದ್ರಂ ಭಕ್ತ್ಯಾಚಾರ್ಯಂ
ಭವ ಭಯನುದಂ ನೌಮ್ಯಹಂ ನಾರದಾಖ್ಯಂ ನೌಮ್ಯಹಂ ನಾರದಾಖ್ಯಂ. ನಾರದರು ಅಂದ್ರೆ ಯಾರು ಅನ್ಕೊಂಡಿದ್ದೀರಾ ನೀವು? ಮುಂದೊಂದ್ಸಲಿ ನಾರದರ ಚರಿತ್ರೆ ಬರುತ್ತೆ, ಅದನ್ನು ಹೇಳ್ತೇನೆ. ಇದೇ ಭಾಗವತದಲ್ಲಿ ಬರುತ್ತೆ, ನಾರದರ ಒಂದು ಚರಿತ್ರೆ ಬರುತ್ತೆ. ನಾರದರು ಅಂದ್ರೆ ಭಗವಂತನ ಅನನ್ಯ ಭಕ್ತರು, ಬ್ರಹ್ಮನ ಮಾನಸ ಪುತ್ರರು. ಯಾವಾಗ ಯಾವಾಗ ಜಗತ್ತಿಗೆ ಮಂಗಳ ಆಗಬೇಕೋ ಆಗಾಗ ಪಕ್ಕದಲ್ಲಿ ಬಂದು ನಿಂತು ಜಗತ್ತನ್ನ ಕಾಪಾಡಿದಂಥವರು, ಜಗತ್ತಿಗೆ ಮಂಗಳವನ್ನ ಉಂಟು ಮಾಡಿದಂಥವರು, ಭಕ್ತಿಯ ಆಚಾರ್ಯರು. ನಾರದ ಭಕ್ತಿ ಸೂತ್ರ ಅನ್ನುವಂತಹ ಅದ್ಭುತವಾದಂತಹ ಗ್ರಂಥವನ್ನ ಜಗತ್ತಿಗೆ ಕೊಟ್ಟವರು. ನಾರದ ಭಕ್ತಿ ಸೂತ್ರವನ್ನ ಮೂಲಕ ಎಂಥದ್ದು, ಆ ಒಂದು ಕೈಯಲ್ಲಿ ವೀಣಾಗಾನ ಪ್ರಕಟಿತ ಪರಪ್ರೇಮಸಾರಂ ಮುನೀಂದ್ರಂ, ಕೈಯಲ್ಲೊಂದು ವೀಣೆಯನ್ನ ಹಿಡಿದುಕೊಂಡು ಭಗವಂತನ ಪ್ರೇಮವನ್ನ ಇಡೀ ಜಗತ್ತಿಗೆ ಹರಡಿದಂಥವರು ನಾರದ ಮಹರ್ಷಿಗಳು. ಅಂತಹ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದ್ರು. ಎಲ್ಲಿಗೆ? ಧ್ರುವನು ಯಾವ ಊರು ಬಿಟ್ಟು ಹೋಗ್ತಿದ್ನೋ ಅವನ ಹತ್ರಕ್ಕೆ ಬಂದ್ರು. ಅವ್ರು ಬಂದು ಏನ್ ಮಾಡಿದ್ರು ಗೊತ್ತಾ? ಧ್ರುವನಿಗೆ ಅವನು ಏನು ಮಾಡೋದಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಧ್ರುವನ ಪಾಲಿಗೆ ಬಂದು ಏನ್ ಮಾಡಿದ್ರಂತೆ, ಮೊದಲಿಗೆ ತಮ್ಮ ಒಂದು ಪಾಪರಹಿತವಾದಂತಹ ಕೈಯನ್ನ ಧ್ರುವನ ತಲೆಯ ಮೇಲೆ ಇಟ್ರಂತೆ. ನೋಡಿ ಎಷ್ಟು ಸ್ಪೃಷ್ಟ್ವಾ ಮೂರ್ಧನಿ ಅಗಘನೇನ ಪಾಣಿನ. ವ್ಯಾಸ ಮಹರ್ಷಿಗಳು ನಾರದರ ಬಗ್ಗೆ ಏನು ಬರಿತಾ ಇದ್ದಾರೆ? ತಮ್ಮ ಪಾಪ ನಾಶಕರಾದಂತಹ ಈ ಕರಕಮಲವನ್ನ, ನಾರದರ ಹೃದಯದಲ್ಲೂ ಕೂಡ ಪಾಪ ಇಲ್ಲ ಅವರಿಗೆ, ಪಾಪವನ್ನ ಮಾಡೋದಿರ್ಲಿ ಆಲೋಚನೆಯೇ ಬರಲ್ಲ, ಅಂತಹ ಪುಣ್ಯಾತ್ಮರು ನಾರದ ಮಹರ್ಷಿಗಳು. ಅವರು ಏನ್ ಮಾಡಿದ್ರಂತೆ, ತಮ್ಮ ಒಂದು ಪಾಪರಹಿತವಾದಂತಹ ಈ ಕೈಯನ್ನ ಅವರ ತಲೆಯ ಮೇಲೆ, ಧ್ರುವಕುಮಾರನ ತಲೆಯ ಮೇಲೆ ಇಟ್ರಂತೆ. ಬಿಟ್ಟು ಮನಸ್ಸಿನಲ್ಲಿಯೇ ವಿಸ್ಮಯಗೊಂಡು ಬಿಟ್ರಂತೆ. ಈ ಚಿಕ್ಕ ಹುಡುಗನಿಗೆ ಏನಪ್ಪ ಈ ರೋಷ ವೇಷ? 5 ವರ್ಷದ ಹುಡುಗ ಈಗೊಂದು ಬೊಂಬೆ ಆಟಾಡಿ ಎತ್ತಿಡೆ ಮೇಲೆ ಎಷ್ಟೊತ್ತೆ ಆಟ ಆಡ್ತೀಯ ಅಂದ್ರೆ ತಕ್ಷಣ ನಮ್ಮಪ್ಪ ಬೈದ್ರು ಅಂತ ಮನೆ ಬಿಟ್ಟು ಹೋಗ್ತಾಳೆ ನನ್ನ ಮಗಳು. ಏನೋ ಒಂದಾಗತ್ತೇನೋ. ಇಂತಹ ರೋಷಗಳು, ಇಂತಹ ಒಂದಿದು ಹೇಗೆ ಅನ್ಕೊಂಡು ನಾರದರು ಹೇಳ್ತೀಯಾರೆ, ಅಹೋ ತೇಜ ಕ್ಷತ್ರಿಯಾಣ ಮಾನಭಂಗ ಮಮೃಷ್ಯದ ಬಾಲೋಪಿ ಅಯಂ ಹೃದಾಧತ್ತೆ ಯತ್ಸ ಮಾತರು ಯಸ್ಯ ಮಾತುಹು ಅಸದ್ವಚಃ. ಆಹಾ, ಈ ಕ್ಷತ್ರಿಯ ತೇಜಸ್ಸು ಎಷ್ಟು ದೊಡ್ಡದಪ್ಪ, ಎಂಥ ಅದ್ಭುತವಾಗಿದೆ, ಎಂಥ ಅದ್ಭುತವಾಗಿದೆ. ಇವರು ಒಂದು ಸಣ್ಣ ಒಂದು ಅತ್ಯಲ್ಪವಾದ ಒಂದು ಮಾನಭಂಗವನ್ನು ಕೂಡ ಇವರು ಸಹಿಸೋದಿಲ್ವಲ್ಲಪ್ಪ, ಸಹಿಸೋದಿಲ್ವಲ್ಲಪ್ಪ. ಇವನಿನ್ನು ಹಸುಳೆ, 5 ವರ್ಷದ ಹುಡುಗ. ಭಾಗವತದಲ್ಲೇ ಹೇಳಿದೆ ಪಂಚವರ್ಷೀಯ ಅಂತ, ಮುಂದೆ ಬರುತ್ತೆ ಆ ಮಾತು. 5 ವರ್ಷದ ಹುಡುಗ ಇವನು, ಹಸುಳೆ ಇನ್ನು. ಇವನೂ ಕೂಡ ಏನು ಆ ಒಂದು ತನ್ನ ಒಂದು ಮನಸ್ಸಿನಲ್ಲಿ ಆ ಮಲತಾಯಿಯ ಕಟು ವಚನಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ರೀತಿ ಮನೆಯನ್ನ ಬಿಟ್ಟು ಬಂದ್ಬಿಟ್ಟನಪ್ಪ. ಎಷ್ಟು ಬೇರೂರಿರ್ಬೇಕು ಇವನ ಹೃದಯಕ್ಕೆ ಆ ಮಲತಾಯಿಯ ಮಾತುಗಳು. ನಾರದರು ಈ ಮುಂದಿನ ಮಾತನ್ನ ಹೇಳ್ತಾರೆ ನೋಡಿ. ನಾಧುನಾಪ್ಯವಮಾನಂ ತೇ ಸಮ್ಮಾನಂ ವಾಪಿ ಪುತ್ರಕ ಲಕ್ಷಯಾಮಹ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು. ದೇವರ್ಷಿಗಳಾದಂತಹ ನಾರದರು ಹೇಳ್ತಾರೆ, ಮಗು ನೀನಿನ್ನೂ ಕೂಡ ಆಟ ಪಾಠ ಇವುಗಳಲ್ಲೇ ಆಸಕ್ತನಾದಂತಹ ಪುಟ್ಟ ಹುಡುಗ ನೀನು. ಈ ನಿನ್ನ ವಯಸ್ಸಲ್ಲಿ ಮಾನ ಎಲ್ಲಿಂದ ಬಂತು, ಅಪಮಾನ ಎಲ್ಲಿಂದ ಬಂತು? ನಿಂಗೆ ಯಾರೋ ಒಂದು ಶಾಲ್ ಹೊಚ್ಚಿದ್ರು ನಂಗೆ ಶಾಲ್ ಹೊಚ್ಚಿದ್ರು ಅಂತ ನಿಂಗಿಲ್ಲ. ನಿನಗೆ ಯಾರೇ ಒಂದು ಇದನ್ನು ಮಾಡಿದ್ರು ಅಂದ್ರೆ, ಯಾವುದೇ ರೀತಿಯಾದಂತಹ ಒಂದು ಅಪಮಾನ ಮಾಡಿದ್ರು ಅಂದ್ರೆ ನಿಂಗೆ ಯಾವುದೇ ರೀತಿಯಾದಂತಹ ಅಪಮಾನ ಅಂತ ಇಲ್ಲ. ನಿನಗೆಲ್ಲಿಂದ ನೀ ಚಿಕ್ಕ ಹುಡುಗನಿಗೆ ಮಾನ ಎಲ್ಲಿಂದ ಬಂತು, ಅಪಮಾನ ಅನ್ನೋದು ಎಲ್ಲಿಂದ ಬಂತು? ಮತ್ತಿನ್ನೇನು? ವಿಕಲ್ಪೇ ವಿದ್ಯಮಾನೇಪಿ ನಹಿ ಅಸಂತೋಷ ಹೇತವಃ ಪುಂಸೋ ಮೋಹಮೃತೆ ಭಿನ್ನ ಎಲ್ಲೋಕೆ ನಿಜ ಕರ್ಮಭಿಹಿ. ಆದರೂ ನೀನು ಈ ಮಾನಾಪಮಾನವನ್ನ ಕುರಿತು ವಿಚಾರ ಮಾಡ್ತೀನಿ ಅಂತ ಆದ್ರೆ ನಿಜವಾಗಿ ಯೋಚನೆ ಮಾಡೋ ಧ್ರುವ, ಈ ಮನುಷ್ಯನ ದುಃಖಕ್ಕೆ
ಅಸಂತೋಷಕ್ಕೆ ಕಾರಣ ಏನು ಹೇಳು? ಮೋಹ ಮಾತ್ರವೇ. ಈ ಮನುಷ್ಯನ ದುಃಖಕ್ಕೆ, ಅಸಂತೋಷಕ್ಕೆ ಕಾರಣ ಏನು ಗೊತ್ತಾ? ಕೇವಲ ಮೋಹ, ಕೇವಲ ಮೋಹ, ಕೇವಲ ಮೋಹ. ನೀನು ಅಪ್ಪ ಎಂಬ ಒಂದು ಮೋಹ ಬೆಳೆಸ್ಕೊಂಡಿದೀಯಾ, ಅಪ್ಪ ನಿನಗೆ ಅಭಿನಂದಿಸಲಿಲ್ಲ, ನಿನಗೆ ಒಂದು ಯಾವುದೇ ರೀತಿ ಏನು ಒಂದು ಪುರಸ್ಕಾರವನ್ನ ಕೊಡ್ಲಿಲ್ಲ ಅಂತ ದುಃಖ ಮಾಡಿಕೊಂಡು ಬಂದಿದೆ. ನಿನಗೆ ಸಿಂಹಾಸನ ಬೇಕು ಎಂಬ ಮೋಹ. ನಿಮ್ಮ ಅಮ್ಮನಿಗೆ ನಾನು ನನ್ನ ಮಗನಿಗೆ ಸಿಂಹಾಸನವನ್ನ ಕೊಡಿಸಬೇಕು ಎಂಬ ಮೋಹ. ಉತ್ತಮನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಂತ. ಇನ್ನೇನು ಬೇಕು? ಆ ಮೋಹದಿಂದಲೇ ದುಃಖವು ಎಲ್ಲವೂ ಕೂಡ ಆಗ್ತಾ ಇದೆಯಪ್ಪ. ಮತ್ತಿನ್ನೇನಿಲ್ಲ ಈ ಪ್ರಪಂಚದಲ್ಲಿ. ಒಬ್ಬ ಮನುಷ್ಯನು ಯಾವುದೇ ಮಾನಾಪಮಾನವನ್ನಾಗಲಿ ಸುಖ ದುಃಖಗಳನ್ನಾಗಲಿ ಯಾವುದರಿಂದ ಪಡಿತಾನಪ್ಪ ಅಂದ್ರೆ ತನ್ನ ಪ್ರಾರಬ್ಧಕ್ಕನುಗುಣವಾಗಿಯೇ ಪಡಿತಾನೆ, ಕರ್ಮಗಳಿಗೆ ಅನುಗುಣವಾಗಿಯೇ ಪಡಿತಾನಪ್ಪ. ಆದ್ರಿಂದ ನಿಮಗೆಲ್ಲಿಂದ ಬಂತಪ್ಪ ಈ ಮಾನಾಪಮಾನಗಳು ಎಲ್ಲವೂ ಕೂಡ? ಇನ್ನೊಂದು ಮಾತು ಹೇಳ್ತಾರೆ ನಾರದರು, ಎಲ್ಲರೂ ಈ ಮಾತನ್ನ ನೆನಪಿಟ್ಟುಕೊಳ್ಳಿ. ಪರಿತುಷ್ಯೇ ತತಸ್ತಾತ ತಾವನ್ ಮಾತ್ರೇಣ ಪೂರುಷಃ ದೈವೋಪಸಾದಿತಂ ಯಾವತ್ ವೀಕ್ಷ್ಯೇ ಈಶ್ವರ ಗತಿಂ ಬುಧಃ. ಎಂಥ ಮಾತು ನೋಡಿ, ಎಂಥ ಮಾತು. ಭಾಗವತ ಅಂದ್ರೆ ಇದು ಕಥೆ ಅಲ್ಲ. ನಾವು ಕಥಾ ಅನ್ನೋದು ಎಲ್ಲಾದ್ರೂ ಕೇಳ್ಕೋಬಹುದು, ಏನಾದ್ರೂ ಮಾಡಬಹುದು, ಆಹಾ ಓಹೋ ಅಂದ್ಬಿಡ್ಬೋದು. ನಿಜವಾಗಲೂ ಪುರಾಣ ಅಂದ್ರೆ ಏನ್ ತಿಳ್ಕೋಬೇಕು ನಾವು? ಪುರಾಣ ಅಂದ್ರೆ ಅದರೊಳಗಿರುವಂತಹ ಒಂದು ಸಾರವನ್ನ ತಿಳ್ಕೊಳ್ಬೇಕು. ಹೇಳ್ತಾ ಇದ್ದಾರೆ ನಾರದರ ಮಾತು ನೋಡಿ, ಮಗು ಈ ಭಗವಂತನ ಗತಿ ಏನಿದೆ ಇದು ಬಹಳ ವಿಚಿತ್ರವಾಗಿದೆಯಪ್ಪ. ಆದ್ರಿಂದ ಏನ್ ಮಾಡ್ಬೇಕು? ವಿವೇಕಿಯಾದಂಥವನು, ಯಾವನು ಒಬ್ಬ ವಿವೇಕಿ ಇದಾನೋ ಅವನು, ಆ ವಿವೇಕಿ ಆದಂಥವನು ಚೆನ್ನಾಗಿ ವಿಚಾರ ಮಾಡ್ಬೇಕಂತೆ. ಏನು ವಿಚಾರ ಮಾಡಬೇಕು ಅಂದ್ರೆ ದೈವೋಪಸಾದಿತಂ ಯಾವತ್ ವೀಕ್ಷೆ ಈಶ್ವರ ಗತಿಂ ಬುಧಃ ತಾವನ್ ಮಾತ್ರೇಣ ಪೂರುಷಃ. ಭಗವಂತನು ಅವನ ಪಾಲಿಗೆ ಏನನ್ನ ಬರೆದು ಈ ಭೂಮಿಯ ಮೇಲೆ ಎಸೆದಿದ್ದಾನೋ ಅದನ್ನ ಆ ಮನುಷ್ಯನು ಅನುಭವಿಸಿಯೇ ಅನುಭವಿಸ್ತಾನೆ. ಏನ್ ಹೇಳಿ? ಈ ಹಣೆ ಮೇಲೆ ಭಗವಂತನು ಕೆಲವೊಂದು ದುಃಖಗಳನ್ನ, ಕೆಲವೊಂದು ಸುಖಗಳನ್ನ, ಕೆಲವೊಂದು ಮಾನವನ್ನ, ಕೆಲವೊಂದು ಅಪಮಾನವನ್ನ ಎಲ್ಲವನ್ನೂ ಬರೆದು ಭೂಮಿಗೆ ಎಸೆದಿದ್ದಾನೆ. ಅದನ್ನ ನಾನು ಪ್ರಯತ್ನ ಪಡದೇ ಇರು, ನೀನು ಅದನ್ನ ಅನುಭವಿಸಲೇಬೇಕಪ್ಪ, ಅನುಭವಿಸಲೇಬೇಕು. ಆದ್ದರಿಂದ ಯಾವಾಗ ಏನು ನಿನ್ನ ಕಣ್ಣೆದುರಿಗೆ ಬರುತ್ತೆ ಅದನ್ನ ಆ ಪರಿಸ್ಥಿತಿಗೆ ತಕ್ಕಂತೆ ಭಗವಂತನ ಇಚ್ಛೆ ಅಂತ ಅಂದುಕೊಂಡು ಅದರೊಳಗೆ ಸುಖವನ್ನ ಪಡುವವರಾಗಬೇಕು. ನಾನು ಗುದ್ದಾಡ್ತೀನಿ ಅಂತ ಹೋಗಬಾರದು. ಆ ಗುದ್ದಾಡೋದು ಬಿಟ್ಟು ಭಗವಂತನನ್ನ ಧ್ಯಾನಿಸಬೇಕು. ನಾವೇನ್ ಮಾಡ್ತೀವಿ? ಯಾವಾಗ್ಲೂ ಕೂಡ ಗುದ್ದಾಡ್ತೇವೆ. ಓ ನಾನೇನೋ ಮಾಡಿಬಿಡ್ತೇನೆ, ಸಾಧಿಸ್ಬಿಡ್ತೇನೆ, ಗುದ್ದಾಡ್ತೇನೆ. ಗುದ್ದಾಡಕ್ ಹೋಗಬಾರ್ದು, ಅದನ್ನ ಅನುಭವಿಸಬೇಕು. ಆ ಅನುಭವಿಸುವ ಸ್ಥಿತಿಯಲ್ಲಿ ಭಗವಂತನ ಧ್ಯಾನ ನಮ್ಮಲ್ಲಿರಬೇಕು. ಭಗವಂತನ ಚಿಂತನೆಯ ಜೊತೆಗೆ ಅದನ್ನ ಅನುಭವಿಸಬೇಕು. ಅಥ ಮಾತ್ರೋಪದಿಷ್ಟೇನ ಯೋಗೇನ ಅವರುತ್ಸಸಿ ಯತ್ ಪ್ರಸಾದಂ ಸವೈ ಪುಂಸಾಂ ದುರಾರಾಧ್ಯ ಮತೋ ಮಮ. ಈಗ ನೀನು ತಾಯಿಯ ಉಪದೇಶದಂತೆ ಯೋಗ ಸಾಧನೆಯನ್ನ ಮಾಡ್ತೀನಿ, ಭಗವಂತನನ್ನ ಪಡಿತೀನಿ ಅಂತ ಹೊರಟು ಬಿಟ್ಟಿದೆಯಲ್ಲಪ್ಪ. ಆದರೆ ನನ್ನ ಅಭಿಪ್ರಾಯ ಏನು ಗೊತ್ತಾ? ಹಿಂಗೊಂದು ಮಾತು ಹೇಳ್ತೀನಿ ಕೇಳಿ. ಭಗವಂತನನ್ನ ಒಲಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲಪ್ಪ, ಅಷ್ಟೊಂದು ಸುಲಭ ಅಲ್ಲ. ಯಾಕೆ ಅಂದ್ರೆ ಭಗವಂತನನ್ನ ಒಲಿಸಿಕೊಳ್ಳುವಂತಹ ಪದ್ಧತಿ ತುಂಬಾ ಕಠಿಣವಾಗಿದೆ, ಬಹಳ ಕಠಿಣವಾಗಿದೆ, ಅಷ್ಟೊಂದು ಸುಲಭದ ಮಾತಲ್ಲ. ಆದ್ರಿಂದ ನೀನ್ ಏನು ಮಾಡೋ, ಈ ಕಠಿಣ ಮಾರ್ಗವನ್ನ ಬಿಟ್ಟು ಸುಮ್ಮನೆ ಆನಂದವಾಗಿ ವಾಪಸ್ಸು ಮನೆಗೆ ಹೋಗು, ಅರಮನೆಗೆ ಹೋಗು. ಅಥೋ ನಿವರ್ತತಾಮೇಷಃ ನಿರ್ಬಂಧಸ್ತವ ನಿಷ್ಫಲಃ ಯತಿಷ್ಯಸಿ ಭವಾನ್ ಕಾಲೇ ಶ್ರೇಯಸಾಂ ಸಮುಪಸ್ಥಿತೆ. ಆದ್ದರಿಂದ ಈ ವ್ಯರ್ಥವಾದ ಹಠವನ್ನ ಬಿಟ್ಟು ಮನೆಗೆ ಹಿಂತಿರುಗಪ್ಪ. ನೀನ್ ಯಾವಾಗ ದೊಡ್ಡವನಾಗ್ತೀಯೋ
ಆಗ ನೀನು ಏನು ಮಾಡು, ಭಗವಂತನನ್ನ ಸಾಧಿಸುವಂತಹ ಕೆಲಸ ಮಾಡು. ಆಗ ನೀನು ಭಗವಂತನನ್ನ ಸಾಧಿಸುವಂತೆ. ಈಗ ನೀನು ಅದೆಲ್ಲ ಮಾಡಬೇಡಪ್ಪ, ನೀನು ಮನೆಗೆ ಹೋಗು. ಯಸ್ಯ ಯದ್ದೈವ ವಿಹಿತಂ ಸತೇನ ಸುಖ ದುಃಖಯೋಹೋ ಆತ್ಮಾನಂ ತೋಷಯನ್ ದೇಹಿ ತಮಸಃ ಪಾರಮೃಚ್ಛತಿ. ಗುಣಾಧಿಕನ್ ಮುದಂ ಲಿಪ್ಸೆ ಅನುಕ್ರೋಶಂ ಗುಣಾಧಮಾತ್ ಮೈತ್ರೀಂ ಸಮಾನದನ್ವಿಚ್ಛೇತ್ ನ ತಾಪೈಹಿ ಅಭಿಭೂಯತೆ. ಇದೆರಡು ಸುಭಾಷಿತ. ಇದನ್ನು ಹೇಳಿ ನಿಲ್ಲಿಸ್ತೇನೆ ಇವತ್ತಿಗೆ, ಯಾಕಂದ್ರೆ ಸಮಯ ಆಯ್ತು ಅಂತ ಗಡಿಯಾರದ ಕಡೆ ನೋಡ್ಬೇಡಿ. ಖಂಡಿತ ಈ ಎರಡೇ ಶ್ಲೋಕ ಮಾಡಿ ನಿಲ್ಲಿಸ್ಬಿಡ್ತೇನೆ. ಏನೋ ಭಗವಂತನ ಒಂದು ವಿಧಾನದಂತೆ ನಮ್ಮ ಜೀವನದಲ್ಲಿ ಯಾವ ಯಾವ ಒಂದು ಸುಖವೋ ದುಃಖ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತೋ ಅದರೊಳಗೆ ನಾವು ನಮ್ಮನ್ನ ಸಂತೋಷವಾಗಿಟ್ಟುಕೊಳ್ಬೇಕಂತ. ನಾವು ನಮ್ಮನ್ನ ಏನು ನನಗೆ ಸಿಗತ್ತೋ, ಯಾವುದರಿಂದ ನನಗೆ ತೃಪ್ತಿ ಇದೆಯೋ ಅದರಲ್ಲಿ ನಾನು ಏನು ಮಾಡಬೇಕು, ಸಂತೋಷವನ್ನ ಇಟ್ಟುಕೊಳ್ಬೇಕಂತೆ. ಈ ಮನುಷ್ಯನು ಯಾವಾಗ ಅಂತಹ ಬುದ್ಧಿ ನಮ್ಮಲ್ಲಿ ಬೆಳೆಯುತ್ತೋ ಆಗ ತಮಸಃ ಪಾರಮೃಚ್ಛತೆ. ಭಗವಂತನು ಇಟ್ಟಂತಹ ಸ್ಥಿತಿಯಲ್ಲಿ ನಾವು ಇದ್ದು ಭಗವಂತನನ್ನ ಧ್ಯಾನಿಸ್ತಾ ಇದ್ರೆ ಮಾತ್ರ ಈ ಒಂದು ಸಂಸಾರ ಸಾಗರವನ್ನ ನಾವು ದಾಟೋದಿಕ್ಕೆ ಸಾಧ್ಯ ಅಪ್ಪ. ಏನಾಗುತ್ತೆ ಅಂದ್ರೆ ನಾವು ಜೀವನದಲ್ಲಿ ಏನ್ ಮಾಡ್ಕೋಬೇಕಂತ ಗೊತ್ತಾ, ಮನುಷ್ಯನು ತನಗಿಂತ ಯಾರಾದ್ರೂ ಒಬ್ಬ ಹೆಚ್ಚಿನ ಗುಣವುಳ್ಳಂತಹ ಮನುಷ್ಯನನ್ನ ಕಂಡಾಗ ಸಂತೋಷ ಪಡಬೇಕಂತೆ. ಹಾಗೆ ತನಗಿಂತ ಏನಾದ್ರೂ ಕಡಿಮೆ ಗುಣ ಇರುವಂಥವ್ರನ್ನ ಕಂಡಾಗ ಅವರ ಮೇಲೆ ದಯೆಯನ್ನ ತೋರಬೇಕಂತೆ. ನನ್ನಲ್ಲಿ ಯಾವ ಗುಣಗಳಿದೆಯೋ ಆಯಾ ಗುಣಗಳನ್ನೇ ಇರುವವನನ್ನು ಕಂಡಾಗ ಅವನ ಜೊತೆಗೆ ಮೈತ್ರಿಯನ್ನ ಬೆಳೆಸಬೇಕಂತೆ. ಈ ರೀತಿ ಗುಣ ಯಾರಿದೆಯೋ ನಾವೇನ್ ಮಾಡ್ತೇವೆ, ನನಗಿಂತ ಒಳ್ಳೆ ಗುಣ ನೋಡಿದ ಕೂಡಲೇ ಅಸೂಯೆ ಪಡ್ತೇವೆ. ಗುಣನೋ ನೋಡ ಅಸೂಯೆ, ನೀನ್ ಬೆಳೆಸ್ಕೋ, ನೀನ್ ಯಾಕೆ ಅಸೂಯೆ ಪಡ್ತೀಯ, ನೀನ್ ಯಾಕೆ ಸಂಟ ಪಡ್ತೀಯ? ಯಾರೋ ನನ್ಗಿಂತ ಒಳ್ಳೆ ಮನೆ ಕಟ್ಟದ, ಅಯ್ಯೋ ಹೆಂಗ್ ಕಟ್ಟಿರ್ಬೋದು ಅವನು, ಓ ಸುದರ್ಶನ ಹೆಂಗ್ ಕಟ್ಟದ ಮನೇನ, ಹೇಗ್ ಮಾಡ್ದ, ಏನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಯಾವ ರೀತಿ ಕಟ್ಟಿರ್ಬೋದು, ಅವನಿಗೆ ಎಲ್ಲಿಂದ ದುಡ್ಡು ಬಂದಿರ್ಬೋದು, ಏನ್ ನಮಗೆಲ್ಲ ಜನತಲ್ಲಿ ಮಾತಾಡೋದಿರುತ್ತೆ ಬೇಕಾದಷ್ಟು. ಅವ್ನು ಕಾರ್ ತಗೊಂಡಂತ ಅವ್ನು ಹೆಂಗ್ ತಗೊಂಡಿರ್ಬೋದು, ಕಾರಣ ಅವ್ನಿಗೆ ಹೆಂಗ್ ದುಡ್ಡು ಬಂದಿರ್ಬೋದು, ಏನ್ ಮಾಡಿರ್ಬೋದು. ಏನೋ ಒಳ್ಳೆ ಮಾರ್ಗದಲ್ಲಿದ್ರೆ ಮಾಡಕ್ ಆಗಲ್ಲಪ್ಪ. ಅವ್ನು ಏನೋ ಮಾಡಿರ್ಬೋದು, ಎಂಥದ್ದೋ ಆಗಿರ್ಬೋದು, ಅವ್ನ ತಮ್ಮನ ಸಹಾಯ ಇರ್ಬೋದು, ತಮ್ಮ ಮನೆ ಕಟ್ಟಿರ್ಬೋದು, ಏನೋ ಒಂದು ಜೀವನದಲ್ಲಿ ಒಂದು ಕೆಲವೊಂದು ಮಿರಾಕಲ್ಗಳು ಆಗ್ಬಿಡುತ್ತೆ. ಅಂಥ ಒಳ್ಳೆ ಇದು ಏನೋ ಒಂದು ನಡೆದಿರ್ಬಹುದು, ಎಲ್ಲ ಆಗಿರ್ಬಹುದು. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗಿಂತ ಹೆಚ್ಚು ಗುಣ ನೋಡಿದಾಗ ದುಃಖ ಪಡ್ತೇವೆ. ಆದ್ರೆ ದುಃಖ ಪಡ್ತೀವಿ ಹೊರತು ನಮ್ ಹೃದಯದಲ್ಲಿ ಅನ್ಸಲ್ಲ. ಏನ್ ಗೊತ್ತಾ, ಆ ಗುಣವನ್ನ ನಾವು ಬೆಳೆಸ್ಕೋಬೇಕು ಅಂತ, ಆ ಗುಣವನ್ನ ನಾವು ಬೆಳೆಸ್ಕೋಬೇಕು ಅಂತ ನಮಗೆ ಅನ್ಸಲ್ಲ. ಅಂತಹ ಒಂದು ಈ ಮಾತನ್ನ ನಾರದರು ಇಷ್ಟನ್ನ ಹೇಳ್ತಾರೆ. ಈ ನಾರದರ ಮಾತಿಗೆ ಧ್ರುವನು ಮುಂದೆ ಪ್ರತ್ಯುತ್ತರವನ್ನ ಕೊಡ್ತಾನೆ. ಏನು ಕೊಡ್ತಾನೆ, ಅವನು ಹೇಗೆ ಆ ಒಂದು ನಾರದರು ಅವನಿಗೆ ದ್ವಾದಶಾಕ್ಷರಿ ಮೂಲ ಮಂತ್ರವನ್ನ ಉಪದೇಶ ಮಾಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಏನು ಮೂಲ ಮಂತ್ರ ಇದೆ, ಅದನ್ನ ಇದೇ ಪ್ರಕರಣದಲ್ಲಿಯೇ ನಾರದರು ಅವನಿಗೆ ಉಪದೇಶವನ್ನ ಮಾಡ್ತಾರೆ. ಹಾಗೂ ಭಗವಂತನ ಮೂಲ ಸ್ವರೂಪವನ್ನ ವರ್ಣನೆ ಮಾಡ್ತಾರೆ. ಹೇಗೆ ಮಾಡಿದ್ರು, ಅವನು ಹೇಗೆ ತಪಸ್ಸನ್ನ ಮಾಡ್ದ ಅನ್ನುವುದನ್ನ ನಾಳೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನಾಡಿದ್ದು ನಾವುಗಳು ಆ ಧ್ರುವಕುಮಾರನು ಭಗವಂತನನ್ನ ಕುರಿತು ಮಾಡಿದಂತಹ ಸ್ತೋತ್ರ ಏನಿದೆ ಅದನ್ನ ನೋಡಿ ಈ ಸಪ್ತಾಹವನ್ನ ಮಂಗಳ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ.